ಹಾಯ್ ಗಾಯ್ಸ್, ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಂದು ನಾವು ನೋಡೋಣ ಗಾಂಧಿ ಟ್ಯುಟೋರಿಯಲ್ ಕ್ಲಾಸ್ನಲ್ಲಿ ಕಂಪ್ಲೀಟ್ ಮೆಂಟಲ್ ಎಬಿಲಿಟಿ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಯಾವ ಕ್ಲಾಸು? ಮೆಂಟಲ್ ಎಬಿಲಿಟಿ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಈಗಾಗಲೇ 2 ವಿಡಿಯೋಗಳನ್ನು ಮಾಡಲಾಗಿದೆ. ಒಂದು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗು, ಒಂದು ನಂಬರ್ ಸೀರೀಸು. ಇವು 2 ಚಾಪ್ಟರ್ ಮಾಡಿದ್ದೀವಿ. ಇವತ್ತು 3ನೇ ವಿಡಿಯೋ ಯಾವತ್ತಪ್ಪ ಅಂತಾರೆ ರ್ಯಾಂಕ್ ಪರೀಕ್ಷೆ ಅಥವಾ ರ್ಯಾಂಕ್ ಶ್ರೇಣಿ. ರ್ಯಾಂಕ್ ಶ್ರೇಣಿಯಲ್ಲಿ ಮೊದಲ ಏನು ಗೊತ್ತಿರಬೇಕಂತಂದ್ರೆ, ಈ ಕಡೆ ಅಂದ್ರೆ ಬಲ, ವ್ಯಕ್ತಿಯ ಬಲ, ಇದು ಬಲ, ಈ ಕಡೆ ಇದು ಎಡ. ಇವೆಲ್ಲ ಒಂದು ಸ್ವಲ್ಪ ಗೊತ್ತಿರಲಿ. ಪುಸ್ತಕ ಒಳಗೆ ನಮಗೆ ಇದು ಬಲ ಇರುತ್ತೆ, ಇದು ಎಡ ಇರುತ್ತೆ. ಒಂದು ಕ್ವಶನ್ ಪೇಪರ್ ಅನ್ಕೊಳ್ಳೋಣ. ಈ ರೀತಿ ಕ್ವಶನ್ ಪೇಪರ್ ಇದ್ದಾಗ ಅದು ನೋಡಿದಾಗ ಇದು ಬಲ ಆಗಿರುತ್ತದೆ, ಇದು ಎಡ ಆಗಿರುತ್ತದೆ. ಈ ಎಡ ಆಗಿದ್ದು ಇದಕ್ಕೆ ನಾವು ಏನಂತೀವಿ, ಬಲಕ್ಕೆ ಅಂದಾಗ ಮುಂದೆ ಅಂತ ಕರ್ಕೋತೀವಿ. ಇದು ಮುಂದೆ ಅಂತೀವಿ, ಇದಕ್ಕೆ ಹಿಂದೆ ಅಂತ ಕರಿತೀವಿ. ಈ ಒಂದಿಲ್ಲಿ ಸ್ವಲ್ಪ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಇದು ಹಿಂದೆ ಅಂತೀವಿ. ಇದು ಮೇಲ್ಭಾಗ ಕೆಳಗಿನಿಂದ ಅಂತ ಕರಿತೀವಿ, ಕೆಳಗಿನಿಂದ. ಸ್ವಲ್ಪ ಇವು ಗೊತ್ತಿರಲಿ. ಕ್ವಶನ್ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಇವು ಮೇಲ್ಭಾಗ, ಇದು ಕೆಳಭಾಗ, ಇದು ಬಲ, ಇದು ಎಡ. ಓಕೆ, ಇನ್ನು ಆಮೇಲೆ ಒಂದು ನಾಳೆ ಚಾಪ್ಟರ್ ನೋಡೋಣ ಅಂತ ದಿಕ್ಕುಗಳು ಅಂತ ಅಥವಾ ನೋಡೋಣ. ಅಲ್ಲಿ ದಿಕ್ಕುಗಳ ಒಳಗೂ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕಾಗಿ ಇದು ಗೊತ್ತಿರಲಿ ಅಂತೇಳಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಕಂಟಿನ್ಯೂ ಮಾಡೋಣಂತ ಕ್ಲಾಸು. ಇಲ್ಲಿ ಎರಡು ಥರವಾದ ಪ್ರಶ್ನೆಗಳು ಬಂದಾವ ನಮ್ಗೆ. ಯಾವ್ಯಾವ ಥರ ಪ್ರಶ್ನೆಗಳು ಅಂದರೆ 2 ಥರವಾದ ಪ್ರಶ್ನೆಗಳು ಬಂದಾವ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತೇಳಿ, ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಒಂದು ಕ್ವಶನ್ ಕೇಳಿದಾರ. ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂದಾಗ ಅಲ್ಲಿ ಎಡಗಡೆಯಿಂದ ಮತ್ತು ಬಲಗಡೆಯಿಂದ ಅಂತ ಬರ್ತಾವಲ್ಲ, ಆವಾಗ ಬಂದಾಗ ಎಲ್ಲವನ್ನ ಕೂಡಿಸಿ -1 ಮಾಡಬೇಕು. ಆವಾಗ -2 ಯಾಕೆ ಮಾಡ್ಬೇಕಂತೇಳಿ ಆ ಕ್ವಶನ್ ತಂದಾಗ ಬಿಡಿಸೋಣಂತ. ಇನ್ನು ಆ ವ್ಯಕ್ತಿಯ ರ್ಯಾಂಕ್ ಎಷ್ಟು, ಅವನು ಎಷ್ಟನೇ ಸಾಲೊಳಗಿದ್ದಾನ ಅಂತ ಕ್ವಶನ್ಸ್ ಇಲ್ಲಿ ಒಟ್ಟಾರೆಯಾಗಿ 3 ವಿಧಾನದ ಮೇಲೆ ಕ್ವಶನ್ಸ್ ಅನ್ನ, ಒಟ್ಟು 3 ವಿಧಾನದ ಮೇಲೆ ಪ್ರಶ್ನೆಗಳು ಬಂದಿದ್ದಾವ ಈ ಹಿಂದೆ. ಇಲ್ಲಿ ಸಾಲ್ವ್ ಮಾಡೋಣಂತ. ಕ್ವಶನ್ ಯಾವ ರೀತಿ ಬಂದೈತೆ ಅನ್ನೋದನ್ನ ಸಾಲ್ವ್ ಮಾಡೋಣ. ರಮೇಶನು ಒಂದು ಸಾಲಿನಲ್ಲಿ ತನ್ನ ಬಲಭಾಗದಿಂದ 10ನೇ ಸ್ಥಾನದಲ್ಲಿ ಇದ್ದಾನೆ, ಹಾಗೂ ಅದೇ ಸಾಲಿನಲ್ಲಿ ತನ್ನ ಎಡಭಾಗದಿಂದ 10ನೇ ಸ್ಥಾನದಲ್ಲಿ ಇದ್ದಾನೆ. 2 ಕಡೆಯಿಂದ 10ನೇ ಸ್ಥಾನದಲ್ಲಿದ್ದಾನೆ. ಹಾಗಾದರೆ ಆ ಸಾಲಿನಲ್ಲಿ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಏನು ಕೇಳಿದಾರ? ಒಟ್ಟು ಜನಸಂಖ್ಯೆ ಅಂತ ಕೇಳಿದಾರೆ. ಹೌದಾ? ಇಲ್ಲಿ ಏನ್ ಮಾಡಿದಾರ ಅಂತಾರ, ಇವ ಒಬ್ಬ ರಮೇಶ್ ಎತ್ತಿದ್ದಾನೆ. ರಮೇಶ ಏನ್ ಮಾಡಿದ ನಂತರ 1 2 3 4 5 6 7 8 9 10, ಇವ 10ನೇ ಸ್ಥಾನ ಒಳಗೆ ಅದಾನ. ಈ ಕಡೆಯಿಂದ ಬಲಭಾಗದಿಂದ ಅಂದಾರೆ, ಈ ಕಡೆ ಬಲಭಾಗ ಅಂದಾರ, ಈ ಕಡೆಯಿಂದ ಎಡಭಾಗ ಅಂದಾರ. ಓಕೆ, ಎಡಭಾಗ ಅಂದಾರೆ. ಇಲ್ಲಿಂದ ಸಹ 10 ಇದ್ದಾರೆ. ಇಲ್ಲಿ 1 2, ಈ ಕಡೆಯಿಂದ ಸೋನ್ ಅಪ್ ಟು ಈ ಕಡೆಯಿಂದ 10ನೇ ಸ್ಥಾನ ಇದ್ದಾನೆ. ಇಲ್ಲಿ ಎಷ್ಟನೇ ಸ್ಥಾನ ಹೇಳಕ್ ಬಿಡಿಸ್ತಾ ಇದ್ದೀನಿ. ಆದ್ರೆ ಇದ್ರ ಮೇಲೆ ಬಿಡಿಸಲ್ಲ, ಸಿಂಪಲ್ ಆಗಿ ಹೇಳ್ತೀನಿ ಹೆಂಗ್ ಬಿಡಿಸೋದು ಅಂತೇಳಿ. ಸೊ ಇಲ್ಲಿಂದ ಅರ್ಥ ಇಲ್ಲ ಅಂತೇಳಿ 1 2 3 4 5 6 7 8 9 10, 10ನೇ ಸ್ಥಾನ ಒಳಗ ಈ ವ್ಯಕ್ತಿ ಇದಾನ. ಹಾಗಾದ್ರೆ ಅಲ್ಲಿ ಇರುವಂತ ವ್ಯಕ್ತಿಗಳ ಸಾಲು ಎಷ್ಟು ಅಂತ, ಈ ದಂಡಿಡದ ಇಲ್ಲಿವರೆಗೆ ಒಟ್ಟು ಜನ ಎಷ್ಟು ಅಂತ, ಜನಸಂಖ್ಯೆ ಎಷ್ಟು ಅಂತ ಕೇಳಿದಾರ. ಸೊ ಅದಕ್ಕಾಗಿ ಇಲ್ಲೊಂದು ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ, ಹೆಂಗ್ ಬಿಡಿಸೋದು ಅಂತಂದ್ರೆ, ಇದನ್ನ ಇಲ್ಲಿ ಈ ಕಡೆ 10 ಐತೆ, ಈ ಕಡೆ 10 ಐತೆ. ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ 10 - 1 ಮಾಡ್ತೀನಿ, ಈ ಕಡೆನು 10 - 1 ಮಾಡ್ತೀನಿ. ಹಾಗಾದ್ರೆ ಇಲ್ಲಿ 9, ಇದು 9. ಇಲ್ಲಪ್ಪ ಅಂತಂದ್ರೆ ನಾನು 20 ಮಾಡ್ಕೋದು, ಇವೆರಡು ಕೂಡಿಸೋದು. 10 + 10 20 ಆಯ್ತು, +- 2. ಯಾಕಂದ್ರೆ ಎರಡೂ ಕಡೆಯಿಂದ ಒಬ್ಬ ರಮೇಶ್ ಇದ್ದಾನೆ. ಎರಡೂ ಕಡೆ ಒಬ್ಬ ರಮೇಶ್ ಇದ್ದಾನೆ. ಆ ರಮೇಶಿಗಾಗಿ ನಾವು -2 ಮಾಡಬಹುದು. ಅಥವಾ ಇಲ್ಲಿ ಇರುವಂತ ಸಂಖ್ಯೆ ನಡುವೆ ಏನಂತಿಲ್ಲ, ಇಲ್ಲಿ 9, ಇಲ್ಲಿ 9. ಸೊ 2 ಕೂಡಿಸಿದ್ರೆ ಏಟಾಯ್ತು? 9 + 9 18 ಆಯ್ತು, +1. ಆ ವ್ಯಕ್ತಿದು ಒಬ್ಬ ಇರ್ತಾನ. ಇಬ್ರು ಇದ್ದಿದ್ದನ್ನ ಮೈನಸ್ ಮಾಡ್ಕೊಂಡ ಒಬ್ಬರ ಅನ್ಕೋತೀವಿ. ಅದಕ್ಕಾಗಿ 9 9 18 +1 = 19. ಎಷ್ಟು ಜನ ಇದ್ದಾರೆ ಇಲ್ಲಿ? ಒಟ್ಟು ಜನಸಂಖ್ಯೆ ಎಷ್ಟು ಅಂದಾಗ, ಒಟ್ಟು ಜನಸಂಖ್ಯೆ 19.
ಓಕೆ, ಇಟ್ ಇಸ್ ಕ್ಲಿಯರ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒಂದು ಕ್ವಶನ್. ಸಿಂಪಲ್ ಆಗಿದಾವ, ಅಂತ ಏನು ಕಾಂಪ್ಲಿಕೇಟ್ ಅಲ್ಲ, ಬಟ್ ಪ್ರತಿ ಎಕ್ಸಾಮ್ ಒಳಗೂ ಇಂಥ ಕ್ವಶನ್ ಬರ್ತಾವ. ಅದಕ್ಕಾಗಿ ಇಲ್ಲಿ ಸ್ವಲ್ಪ ಡೀಪ್ ಆಗಿ ಸ್ವಲ್ಪ ನೋಡ್ಕೋರಿ. ಅಲ್ಲಿ ಏನು ಅಂತದೇನು ಮಲ್ಟಿಪ್ಲೈ ಇಲ್ಲ, ಮೈನಸ್ ಇಲ್ಲ, ಸಬ್ಸ್ಟ್ರಾಕ್ಟ್ ಇಲ್ಲ, ಏನೇನಿಲ್ಲ. ಟ್ರಿಕ್ಸ್, ಲಾಜಿಕ್ ವಿತ್ ಟ್ರಿಕ್ಸ್ ಮೇಲೆ ಬಿಡಿಸಿದ್ರೆ ಇಂಥ ಕ್ವಶನ್ಸನ್ನು ಈಸಿಲಿಯಾಗಿ ಸಾಲ್ವ್ ಮಾಡಬಹುದು. ಒಂದು ಸಾಲಿನಲ್ಲಿ ಪಿ ಯು ಸಾಲಿನಲ್ಲಿ ಎಡಬದಿಯಲ್ಲಿ 19ನೇ ಸ್ಥಾನದಲ್ಲಿದ್ದಾನೆ. ಹಾಗಾದರೆ ಆ ಸಾಲಿನಲ್ಲಿರುವ ಒಟ್ಟು ಜನಸಂಖ್ಯೆ ಎಷ್ಟು ಅಂದಾಗ ಹೌದಾ? ಎಡಬದಿಯಲ್ಲಿ ಅಂದಾಗ ಬಲಬದಿ ಎಂದು ಕೊಟ್ಟಿಲ್ಲ ಅಂದ್ರೆ ಬಲಬದಿನೂ ಒಂದಾಗಿರ್ಲಿ, ಬಲಬದಿಯಿಂದನೂ ಸಹ 19ನೇ ಸ್ಥಾನದಲ್ಲಿದ್ದಾನೆ ಅಂದಂಗ. ಹೌದಾ? ಇಲ್ಲಿ ಬಲ ಅನ್ಕೊಳ್ಳೋಣ, ಈ ಕಡೆ ಎಡ ಅನ್ಕೊಳ್ಳೋಣ ಇದನ್ನ. ಓಕೆ, ಇಲ್ಲಿ ನಾವು ಏನು ಬಂದಾನ 1 2 3 4 ಇಲ್ಲಿ 19ನೇ ಸ್ಥಾನಕ್ಕಿದ್ದಾನೆ, ಈ ಕಡೆಯಿಂದನು 19ನೇ ಸ್ಥಾನಕ್ಕಿದ್ದಾನೆ. ಸೊ ಹಾಗಾದ್ರೆ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಕೇಳಿದಾರ. ನಾನು ಆಲ್ರೆಡಿ ಹೇಳಿದ ಹಾಗೆ ಈ ಕಡೆ 19ರೊಳಗೆ 1 ಮೈನಸ್ ಮಾಡ್ತೀನಿ, ಈ ಕಡೆ 19ರೊಳಗೆ 1 ಮೈನಸ್ ಮಾಡ್ತೀನಿ. ಹಾಗಾದರೆ 18 + 18 ಎಷ್ಟಾಯ್ತು? 36 ಆಯ್ತು. ಪ್ಲಸ್ 1 ಇದು 19ನೇ ಸ್ಥಾನ, ಪಿ ಯ ಸ್ಥಾನ, ಪ್ಲಸ್ 1 ಮಾಡೋಣಂತ. 2 ಮೈನಸ್ ಮಾಡಿ 1 ಮೈನಸ್ ಪ್ಲಸ್ ಮಾಡೋದು. ಹಾಗಾದ್ರೆ 37 ಜನ ಇದ್ದಾರೆ. ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 37. ಇಸ್ ಇಟ್ ಕ್ಲಿಯರ್? ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ರವಿ ಒಂದು ಸಾಲಿನಲ್ಲಿ ಮೇಲ್ಭಾಗದಿಂದ 24ನೇ ಸ್ಥಾನದಲ್ಲಿದ್ದಾನೆ ಹಾಗೂ ಅದೇ ಸಾಲಿನಲ್ಲಿ ಕೊನೆಯಿಂದ 17ನೇ ಸ್ಥಾನದಲ್ಲಿ ಇದ್ದಾನೆ. ಹಾಗಾದರೆ ಆ ಸಾಲಿನಲ್ಲಿರುವ ಒಟ್ಟು ಸಂಖ್ಯೆ ಎಷ್ಟು ಅಂತೇಳಿ, ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದಾರ. ಲೆಟ್ ಅಸ್ ಏನ್ ಕೇಳಿದ? ಈಗ ಎಡದಿಂದ ಬಲ ಕೇಳಿದ್ದ, ಈಗ ಮೇಲಿಂದ ಕೆಳಗೆ ಕೇಳಿದಾನೆ. ಅಂದ್ರೆ ನಾವು ಪ್ರೇಯರ್ ಒಂದ್ಸಲ ಸಾಲಿ ಒಳಗ ನೋಡಿದ್ರಲ್ಲ ನೀವು, ಸಾಲಿ ಒಳಗ ಇಲ್ಲಿ ಸರ್ ನಿಂತಿರ್ತಾರೆ, ಇಲ್ಲಿ ಲೆಫ್ಟ್ ಬಾ ಪಿ, ಈಗ ರೈಟ್ ಬಾ, ಒಂದ ಲೈನ್ ಹೋಗಿ ಬರ್ಲಿ, 2 ರ್ಯಾಂಕ್ ಪಾಲಿನಾಗ್ಲಿ 3 ರ್ಯಾಂಕ್ ಪಾಲಿನಾಗ್ಲಿ, ಒಬ್ರು ಹಿಂಗ ಹಾಫ್ ಇಂಟರ್ವಲ್ ತೋರಿ, ಫುಲ್ ಇಂಟರ್ವಲ್ ತೋರಿ ಅಂತ ಹೇಳ್ತಿರ್ತಾರಲ್ಲ, ಹಂಗ ಇಲ್ಲಿ ಫಸ್ಟ್ನೇದಂದ್ರ ಮೇಲಿಂದ ಕೆಳಗಡೆ, ಇದು ಮೇಲ್ ಅನ್ಕೊಳ್ಳೋಣ, ಇಲ್ಲಿ ಇದು ಕೆಳಗೆ. ಹೌದಾ? ಇಲ್ಲಿ ಕೆಳಗಡೆ ಇಂದ ಎಷ್ಟನೇ ಸ್ಥಾನ ಅಂದಾರ? 24 ಅಂದಾರು. ಇಲ್ಲಿ ಇದು ಒಟ್ಟಾರೆಯಾಗಿ ಇಲ್ಲಿ 24ನೇ ಸ್ಥಾನ ಅಂದಿದ್ದಾರೆ. 24 ಇವೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ, ಬಟ್ ಆದ್ರೂ ಗೊತ್ತಾಗ್ಲಿ ಅಂತೇಳಿ 1 to 7 ಇಲ್ಲಿಗೆ, ಅಂದ್ರೆ ಇಬ್ರು ವ್ಯಕ್ತಿಗಳು ತೆಳಗಿಂತ 17 ಮ್ಯಾಲಿಂತ್ರ 24 ಅಂದಾಗ ಬಿಡಿಸೋಣಂತ. 24 + 17 24 + 17 41 ಆಯ್ತು. ಒಬ್ಬ ವ್ಯಕ್ತಿ ಇದಾನ, ರವಿ ಇದಾನಲ್ಲ, ರವಿಯನ್ನ -1 ಮಾಡೋಣ, 40 ಆಗುತ್ತೆ. ಒಟ್ಟಾರೆಯಾಗಿ ಎಷ್ಟಾಯ್ತು? 40. ಆ ಸಾಲಿನಲ್ಲಿರುವ ಆ ವ್ಯಕ್ತಿಯನ್ನು ಸಹ ಇದರಲ್ಲಿ ಒಬ್ಬನು ಐಡೆಂಟಿಫೈ ಮಾಡಿ ಬಂದಾಗ ಆ -1 ಯಾಕೆ ಮಾಡ್ತಾ ಇದೀವಿ ಅಂತಂದ್ರ, ಇಲ್ಲಿ ಒಟ್ಟು ಜನಸಂಖ್ಯೆ ಅವನನ್ನು ಹೈಲೈಟ್ ಮಾಡೋದು ಬೇಡ, ಒಟ್ಟು ಅಂದಂಗೆ ಇಲ್ಲಿ 40 ಜನ. ಆ ಸಾಲಿನಲ್ಲಿರುವ ಜನಸಂಖ್ಯೆ ಎಷ್ಟು ಅಂದಾಗ 40. 40. Is it clear? Let us move to the next question. ಒಂದು ತರಗತಿಯಲ್ಲಿ ರಾಧಾ ಮೇಲಿನಿಂದ 6ನೇ ಸ್ಥಾನದಲ್ಲಿದ್ದಾಳೆ, ಹರ್ಷ ಕೆಳಗಿನಿಂದ 18ನೇ ಸ್ಥಾನದಲ್ಲಿದ್ದಾನೆ. ಮಧು ರಾಧಾಳ ಕೆಳಗೆ 14ನೇ ಸ್ಥಾನದವಳಿದ್ದಾಳೆ, 14ನೇವಳು ಹರ್ಷನಿಗಿಂತ 15ನೇ ಸ್ಥಾನ ಮೇಲಿದ್ದಾಳೆ. ಹಾಗಾದರೆ ಆ ತರಗತಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಏನಪ್ಪ ಕೇಳಿದಾರ ಅಂತಂದ್ರ ನೋಡ್ರಿ, ಇವೆಲ್ಲ ಏನು ಬರೆಯೋದು ಬೇಡ. ಹಿಂಗ ಇದು 6ನೇ ಸ್ಥಾನ 10ನೇ ಸ್ಥಾನ ಕೆಳಗಿನಿಂದ ಮ್ಯಾಲಿನಿಂದ ರಾಧಾ ವೀದ ಇವೆಲ್ಲ ಏನು ಬೇಡ. ಏನಂತಂದ್ರ ಸಿಂಪಲ್ ಆಗಿ ಮ್ಯಾಲಿಂದ ಕೆಳಗಿಂದ ಏನು ಮಾಡಬೇಡ್ರಿ. ಆ ರಾಧಾ ನಂತರ ಮಧು ಕೆಳಗೆ 14 ಪ್ಲಸ್ ಹರ್ಷ ಪ್ಲಸ್ 3 ಜನ ಅಲ್ವಾ? ಮಧು ರಾಧಾ ಹರ್ಷ ಅಂದ್ರೆ 14, ಇಲ್ಲಿ 14, ಇಲ್ಲಿ 14 ಐತೆ, ಇಲ್ಲಿ ಹರ್ಷ ಐತೆ. ಅಂದ್ರೆ ಮಧು ಏನ್ ಕೊಟ್ಟಾರೆ? ರಾಧಾ 6ನೇ ಸ್ಥಾನ 6, ಓಕೆ. ಹರ್ಷ 18ನೇ ಸ್ಥಾನ, ಓಕೆ. ಕೆಳಗಿನಿಂದ 18ನೇ ಸ್ಥಾನ. ಮಧು ರಾಧಾಳ ಕೆಳಗೆ, ಮಧು ಈಗ ಕೆಳಗಡೆ ಈಕೆ ಇದ್ದಾಳೆ ಅಂತಂದ್ರೆ ಇದು 14,
ನಂತರ ಮತ್ತೆ ಹರ್ಷನಿಗಿಂತ 15ನೇ ಸ್ಥಾನ ಮೇಲಿದ್ದಾಳೆ ಪ್ಲಸ್ ಹರ್ಷನಿಗಿಂತ ಮೇಲೆ ಇದ್ದಾಳೆ ಅಂತಾರಲ್ಲ, ಮೇಲೆ ಅಂದಾಗ ಮಧು ಮಧುವತ್ತು 2 ಸಲ ಇದಾವ. ಸೊ ಹಾಗಾದ್ರೆ ಪ್ಲಸ್ 15 ಇವ ಎಲ್ಲವನ್ನ ಕೂಡಿಸ್ಬಿಡೋಣ. ಏನಿಲ್ಲ, ಸುಮ್ಮ ಇವೇನೂ ಇಲ್ಲ. 53 6 ಪ್ಲಸ್ 20 20 ಪ್ಲಸ್ 1 18 38 ಇದು 15 ಅಂತಂದ್ರೆ 50 53. ಸೊ 53 ಆಯ್ತು. ಇನ್ನ -1 53 -1 52. ಒಂದನ್ನ ಮೈನಸ್ ಮಾಡ್ತೀವಿ 52. ಒಟ್ಟು ಆ ತರಗತಿಯಲ್ಲಿ ಅಂದ್ರೆ ಒಬ್ಬೊಬ್ರು ಅಂದಂಗಿದನ ಒಂದು ಮೈನಸ್ ಮಾಡಿದಂದ್ರೆ 52 ಜನ ಆಗ್ತಾರ. ಆ ತರಗತಿಯಲ್ಲಿ ಎಷ್ಟು? 52 ವಿದ್ಯಾರ್ಥಿಗಳಿದ್ದಾರೆ. ಇಸ್ ಕ್ಲಿಯರ್? ಎಲ್ಲವನ್ನ ಕೂಡಿಸೋದು, ಒಂದು ಮೈನಸ್ ಮಾಡೋದು, ಸಿಂಪಲ್. ಅದೇನೇ ಕೂಡ್ಲಿ ಅವ ಏನ್ ಬೇಕಾದ ಕೂಡ್ಲಿ ಇಂಥ ಕ್ವಶನ್ಸ್ ಕೊಟ್ಟಾಗ -1 ಮಾಡೋದು. ಇಂಥ ಕ್ವಶನ್ ಅನ್ನ ನೋಡೋಣಂತ. ಓಕೆ, ಒಂದು ತರಗತಿಯಲ್ಲಿ ರಾಜು ಮೇಲಿನಿಂದ 8ನೇ ಸ್ಥಾನದಲ್ಲಿದ್ದಾನೆ, ಸಚಿನ್ ಕೆಳಗಿಂದ 20ನೇ ಸ್ಥಾನದಲ್ಲಿದ್ದಾನೆ, ರವಿ ರಾಜು ಕೆಳಗಿನಿಂದ 12ನೇ ಸ್ಥಾನದಿದ್ದಾನೆ, ಸಚಿನ್ಗಿಂತ 6ನೇ ಸ್ಥಾನದ ಮೇಲಿದ್ದಾನೆ. ಸೊ ಹಿಂಗ ಕೊಟ್ಟಾಗ ಹೆಂಗ್ ಬಿಡಿಸೋದು ಅಂತಂದ್ರ, ಅವು ರಾಜು ಇರ್ಲಿ ಯಾರ್ಯಾರು ಇರ್ಲಿ 20ನೇ ಸ್ಥಾನ ಪ್ಲಸ್ ಇಲ್ಲಿ 12ನೇ ಸ್ಥಾನ ಪ್ಲಸ್ 6 ಈಕ್ವಲ್ ಟು ಎಷ್ಟಾಯ್ತು? 46 ಆಯ್ತು. 46 -1 45. ಆ ತರಗತಿಯಲ್ಲಿ ನೋಡಿ ಎಷ್ಟು ಸಿಂಪಲ್ ಆಗಿದಾವ. ಆ ತರಗತಿಯಲ್ಲಿ ಎಷ್ಟು? 45 ವಿದ್ಯಾರ್ಥಿಗಳಿದ್ದಾರೆ. ಆನ್ಸರ್ ಇಸ್ ಕ್ಲಿಯರ್? ನಮ್ಗೆ ಆನ್ಸರ್ ಬಂತಲ್ಲ, ಹೆಂಗ್ ಬೇಕಾದ್ರೆ ಮೆಥಡ್, ಯಾವ್ದು ಬೇಕಾದ್ರೆ ಮೆಥಡ್ ಅದ ಫಾಲೋ ಅಪ್ ಮಾಡ್ಕೋಬಹುದು. ಹಿಂಗ ಬಿಡಿಸ್ಬೇಕಂತ ಯಾವ್ದ್ರೊಳಗೂ ಇಲ್ಲ, ಹಿಂಗ್ ಬಿಡಿಸ್ಬೋದು. ಇಲ್ಲ ನಿಮ್ಗೆ ಯಾವ್ಯಾವ ಮೆಥಡ್ ಈಜಿ ಆಗಿದ್ರೆ, ಇಲ್ಲಾರ ನೀವು ಹೆಂಗಪ್ಪ ಅಂತಂದ್ರ ಇಲ್ಲಿ ಮೇಲಿಂದ ಕೆಳಗಡೆ ಬರ್ಕೊಳ್ಳೋದು, ಇದ್ರೊಳಗೆ ಬಂದ್ರೆ ಅವ್ನು ಮೈನಸ್ ಮಾಡೋದು, ಹಂಗಾದ್ರೂ ಬಿಡಿಸ್ಬೋದು. ಬಟ್ ಆ ಮೆಥಡ್ ಟೂ ಲೆಂತಿ ಆಗುತ್ತೆ. ಇಲ್ಲಿ ಆ ಮೆಥಡ್ ಫಾಲೋ ಅಪ್ ಮಾಡೋದ್ರಿಂದ ಎಕ್ಸಾಮ್ ಒಳಗ ಎಲ್ಲಾರು ಮುಗಿಸಿ ಕ್ವಶನ್ ಪೇಪರ್ ಕೊಟ್ಟು ಮನೆಗೆ ಬಂದ್ರು ನಾವು ಅಲ್ಲೇ ಕೂತಿರ್ತೀವಿ, ಕ್ವಶನ್ ಇಂಥವ್ರು ಬಿಡಿಸೋದು ಕೂತ್ರ. ಇಲ್ಲಿ ಸಿಂಪಲ್ ಟ್ರಿಕ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಬಹಳ ಯೂಸ್ ಆಗುತ್ತೆ. ಓಕೆ, ಇನ್ನ 6ನೇ ಕ್ವಶನ್ ಹಿಂಗೈತೆ. ಒಂದು ತರಗತಿಯಲ್ಲಿ ಸುನಿತಾಳು ಮೇಲಿನಿಂದ 11ನೇ ಸ್ಥಾನದಲ್ಲಿದ್ದ ಸ್ಥಾನವನ್ನ ಕೆಳಗಿನಿಂದ 27ನೇ ಸ್ಥಾನವನ್ನ ಪಡೆದಿದ್ದಾಳೆ. ಹಾಗಾದರೆ ಆ ತರಗತಿಯಲ್ಲಿ ಇರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತೆ. ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಆಲ್ರೆಡಿ ನಾವು ಹೇಳಿದ್ದೀವಿ. ಏನ್ ಹೇಳಿದ್ದೀವಿ? ಮೇಲಿನಿಂದ ಸುನಿತಾ ಅದು ಮೇಲೆ, ಇದು ಮೇಲೆ ಅನ್ಕೊಳ್ಳೋಣ, ಇದ ಕೆಳಗೆ ಇಲ್ಲಿ ಸುನಿತಾ ಇರ್ತಾಳಲ್ಲ, ಸುನಿತಾ ಇಲ್ಲಿಗೆ ಮೇಲಿಂದ ಅಂತಂದ್ರ 11 ಅದಾಳ, ಇನ್ನ ಕೆಳಗಿಂದ ಅಂತಂದ್ರ 27 ಸ್ಥಾನ ನಿಂತಾಳ. ಒಂದು ಪ್ರೇಯರ್ ಒಳಗೆ ನಿಂತಿರ್ತೀವಲ್ಲ, ಈಜಿಲಿ ಹೇಳ್ಬೇಕಾದ್ರೆ ನಾವೆಲ್ಲರೂ ಆ ರಾಷ್ಟ್ರಗೀತೆಯನ್ನ, ನಾಡಗೀತೆಯನ್ನ ಎವ್ರಿಡೇ ಹೈಸ್ಕೂಲ್ ಅಥವಾ ಸ್ಕೂಲಲ್ಲಿ ನಾಡಗೀತೆಯನ್ನು ಹಾಡುವಾಗ ಒಂದು ಲೈನ್ ನಿಂತ್ಕೋತಿದ್ದೀವಿ. ಆ ಲೈನ್ ಒಳಗ ನಾನು ಫಸ್ಟ್ ರ್ಯಾಂಕ್ ನಿಂತ್ಕೋದ್ರೆ ಕುಳ್ಳ ಆದ ನಂತರ ನಾ ಫಸ್ಟ್ ಅಥವಾ ಸೆಕೆಂಡ್ ಥರ್ಡ್ ನಿಂತಾಗ ಇನ್ನೊಬ್ಬರ ಹೈಟ್ ವೈಸ್ ಎನಿಸ್ತಾ ಇದ್ರು. ಹೈಟ್ ವೈಸ್ ಎನಿಸ್ದಾಗ ಅವ್ರದ ಸ್ಥಾನ ಎಷ್ಟು ಬರ್ತಾ ಇತ್ತು? 27ನೇ ಸ್ಥಾನ ಬರ್ತಾ ಇತ್ತು. ಹಾಗಾದ್ರೆ ಅವಳ ಇಲ್ಲಿ 27 ಬರ್ತೈತೆ ಅಂದ್ರ ಇಲ್ಲಿ 1 2 3 11 ಇಲ್ಲಿ ಅಂದ್ರೆ ಕೆಳಗಿಂದ್ರ ಈ ಕಡೆಯಿಂದ ಎಣ್ಸೋತ್ ಬಂದಾಗ 27 ಆಗ್ತಾರಂದ್ರ ಕೆಳಗಡೆ 26 ಜನ ಅದಾರ ಅಂದಂಗಾಯ್ತು, ಮೇಲ್ಗಡೆ 10 ಜನ ಅದಾರ ಅಂದಂಗಾಯ್ತು. ಇಸ್ ಇಟ್ ಕ್ಲಿಯರ್? ಈಕಿದ ಮೇಲಿಂದ್ರ 10 ಅದಾರು, ಕೆಳಗಿಂದ್ರ 26 ಅದಾರು. ಹಾಗಾದ್ರೆ ನಮಗ ಏನ್ ಕೊಟ್ಟಾರ? 27 ಪ್ಲಸ್ 11 ಇವ ಎರಡನ್ನ ಕೂಡಿಸೋಣಂತ ಟ್ರಿಕ್ಸ್ ಒಳಗ 27 ಪ್ಲಸ್ 11 ಈಕ್ವಲ್ ಟು 1 ಈ ಕಡೆ ಕೂಡಿಸಿದ್ರೆ 38 ಆಯ್ತು. ಈ ಒಬ್ಬ ವ್ಯಕ್ತಿಯನ್ನ ಮೈನಸ್ ಮಾಡ್ಬೇಕಾಗುತ್ತಾ? ಮೈನಸ್ ಮಾಡಿದರೆ ಒಂದ್ ಕಡೆ ಹಿಡಿಯೋಣಂತ. ಇಲ್ಲಿ ಕೆಳಗಡೆ ಇಲ್ಲಿ 11 ಕೈಲಿ ಬರುತ್ತಾ, ಇಲ್ಲಿ ಕೆಳಗಿಂದ ಬಂದಾಗ 1 ಮೈನಸ್ ಮಾಡ್ಬೇಕಾಗತ್ತ. ಓಕೆ, ಎರಡು ಸೈಡ್ ಒಂದ ಕಡೆ ಬರುತ್ತಲ್ಲ, ಅದಕ್ಕಾಗಿ 1 ಮೈನಸ್ ಮಾಡೋಣ.
ಹಾಗಾದ್ರೆ 37. ಆ ಸಾಲಿನಲ್ಲಿರುವ ಒಟ್ಟು ವಿದ್ಯಾರ್ಥಿಗಳು, ಆ ಸಾಲಿನಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತಂದ್ರೆ 37. ಡಿ ಇಸ್ ದ ರೈಟ್ ಆನ್ಸರ್. ಡಿ ಇಸ್ ದ ರೈಟ್ ಆನ್ಸರ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒಂದು ಕ್ವಶನ್ ನಂಬರ್ 7. ಸುಮಿತ್ ತರಗತಿಯಲ್ಲಿ ಮೇಲಿನಿಂದ 9ನೇ ರ್ಯಾಂಕ್ನಲ್ಲಿದ್ದಾನೆ ಮತ್ತು ಕೆಳಗಿನಿಂದ 38ನೇ ರ್ಯಾಂಕ್ನಲ್ಲಿದ್ದಾನೆ. ಹಾಗಾದರೆ ಆ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತೇಳಿ ವಿಡಿಯೋನ ಪಾಸ್ ಮಾಡಿ ಈ ಕ್ವಶನ್ಸ್ ಅನ್ನ ಬಿಡಿಸಿ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ, ಕಮೆಂಟ್ ಮಾಡಬಹುದು. ನಮ್ಮ ಕ್ಲಾಸ್ಗಳು ನಿಮಗೆ ಇಷ್ಟ ಆಗಿದ್ರೆ, ಒಂದು ವೇಳೆ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವ ಮೂಲಕ ಮುಂದಿನ ತರಗತಿಗಳು ಈಸಿಲಿ ಸಿಗುವಂಗ ಆಗುತ್ತಾ. ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ಕ್ಲಾಸ್ಗಳು ನಿಮ್ಗೆ ಇಷ್ಟ ಆಗಿದ್ರೆ, ಇನ್ನು ನಿಮ್ಮ ಯಾರಿಗಾದ್ರೂ ಶೇರ್ ಮಾಡ್ಬೇಕು ಅನಿಸಿದ್ರೆ ಆವಾಗ ಶೇರ್ ಮಾಡಬಹುದು. ಓಕೆ, ಈ ಕ್ವಶನ್ಸ್ ಅನ್ನ ಬಿಡಿಸೋಣಂತ. ಏನು ಮೇಲಿಂದ ಅಂದರ ಮೇಲಿನಿಂದ 9ನೇ ಸ್ಥಾನ ಅಂದಾರು, ಕೆಳಗಿನಿಂದ ಅಂದ್ರ ಎಷ್ಟು 38ನೇ ಸ್ಥಾನ ಯಾರು ಸುಮಿತ್ ಇದ್ದಾನೆ. ಇದನ್ನ ಏನಿಲ್ಲ 9 + 38 ಎರಡನ್ನ ಕೂಡಿಸೋದು 47. 47 ಆಯ್ತು, 1 ಮೈನಸ್ ಮಾಡ್ರಿ 46 ಆಯ್ತು. ಆ ತರಗತಿಯಲ್ಲಿ ಫ್ರಮ್ ದ ರೈಟ್ ನಂಬರ್ ಅಂತೀವಲ್ಲ, ಅವಾಗ ಸಂಖ್ಯೆಗಳನ್ನ ಬ್ಯಾಕ್ ಸೈಡ್ ಇಂದ ಎಣಿಸೋದು ಬರ್ಬೋದು ಅಥವಾ ಫ್ರಂಟ್ ಸೈಡ್ ಇಂದ ಎಣಿಸೋದು ಬರ್ಬೋದು. ಅವಾಗ ಎಣಿಸೋದು ಬಂದಾಗ ಇಲ್ಲಿಂದ ಕೆಳಗಡೆಯಿಂದ ಸುಮಿತ್ 38 ಇದಾನ. ಸುಮಿತ್ ಮೇಲಿನಿಂದ 9 ಇದ್ದಾನೆ, ಮೇಲಿನಿಂದ ಇಲ್ಲಿ ಕೆಳಗಿನಿಂದ. ಓಕೆ, ಒಂದ ಆ ರ್ಯಾಂಕ್ ಅಲ್ಲಿ ನಿಂತಾನೆ, ಅವಾಗ 47 ಆಗುತ್ತೆ. ಅವನು ಎಣಿಸಾಗ ಅವನು ಬಿಟ್ಟಾಗ ಎರಡು ಕಡೆಯಿಂದ ಬರ್ತಾನಲ್ಲ, ಹಿಂಗೆ ಎಣಿಸಾಗ 46 ಆಗುತ್ತಾ. 46 ವಿದ್ಯಾರ್ಥಿಗಳಿದ್ದಾರೆ. ಓಕೆ, ಬಿ ಇಸ್ ದ ರೈಟ್ ಆನ್ಸರ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒಂದು ಕ್ವಶನ್ ನಂಬರ್ 8. ನೀವು ಸರತಿ ಸಾಲಿನಲ್ಲಿ ಒಂದು ತುದಿಯಿಂದ 9ನೇ ವ್ಯಕ್ತಿಯಾಗಿದ್ದು, ನೀವು ಅನ್ಕೊಳ್ಳಿ, ಇದಕ್ಕೆ ಅಂದ್ರೆ ಯಾರ ಹೆಸರು ಕೊಟ್ಟಿಲ್ಲ ಅವ್ರು ನೀವು ಅನ್ಕೊಳ್ಳೋಣ, ವ್ಯಕ್ತಿಯಾಗಿದ್ದು ಮತ್ತೊಂದು ತುದಿಯಲ್ಲಿ 11ನೇ ವ್ಯಕ್ತಿಯಾಗಿದ್ದರೆ ಸರತಿ ಸಾಲಿನಲ್ಲಿರುವ ಜನರ ಸಂಖ್ಯೆ ಎಷ್ಟು ಅಂತೇಳಿ. ಏನಿಲ್ಲ, ನಾನು ಒಂದು ಸಾಲಿನಾಗ ನಿಂತೀನಿ, ಒಂದು ಅದಕ್ಕೋ ಕಂಟ್ರೋಲ್ ತರಾಕೋನಿ ಅಂತ ಅನ್ಕೊಳ್ಳೋಣ. ಊರಾಗ ನಮ್ಗೆ ರೇಷನ್ ಕೊಡ್ತಾರಲ್ಲ, ಆ ರೇಷನ್ ಕೊಡಾಕ ಪಾಳೆ ಹಚ್ಚಿನಿ. ಅವ್ರು ಪಾಳೆ ಹಚ್ಕೋದು ಕೊಟ್ಟಾಗ ಏನು ಮಾಡ್ತಾರಂತಂದ್ರೆ, ಏನು ಸಿಂಪಲ್ ಆಗಿ ಹೇಳ್ತೀನಿ, ನಾನು ಕಂಟ್ರೋಲ್ ತರಾಕ ಹೋಗ್ತೀನಪ್ಪ. ಊರಾಗ ಕಂಟ್ರೋಲ್ ತರಾಕ ಹೋದಾಗ ಅವ ಫಸ್ಟ್ನೇ ಒಪ್ಕೊಡ್ಬೋದು ಬರವ, ಹಿಂದಿಯಿಂದ ಒಪ್ಕೊಡ್ಬೋದು ಬರವ. ಇಲ್ಲಿ ಈ ಕಡೆ ಬಂದಾಗ 9ನೇದಾವ್ ಇರ್ತೀನಿ, ಕೆಳಗಿಂದ್ರ ಮ್ಯಾಲ ಬಂದಾಗ 11ನೇದಾವ್ ಇರ್ತೀನಿ. ನಾನು ಯಾವ್ದಾನ ಸೆಲೆಕ್ಟ್ ಮಾಡ್ತೀನಿ, ಫಸ್ಟ್ 9ನೇದಾವ್ ಕೊಟ್ಟಿದ್ದಾನ ನಾನು ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಯಾಕೆ ಇದು ಪಾಳೆ ಜಲ್ದಿ ಬರ್ತೈತಿ. ಅದಕ್ಕಾಗಿ 9ನೇ ಸ್ಥಾನವನ್ನ ರ್ಯಾಂಕ್ ಅದಕ್ಕಾಗಿ ನಾವು ಡಿವೈಡ್ ಮಾಡ್ತೀವಿ. ಟೋಕನ್ ಗೊತ್ತಿರ್ಬೇಕು. ಎಲ್ಲಾದ್ರೂ ನೀವು ಅಟಲ್ ಪಿಂಚಣಿ ಯೋಜನೆ ಹೋದಾಗ, ಅಟಲ್ ಸೇವಾ ಕೇಂದ್ರ ಹೋದಾಗ ಅಲ್ಲಿ ಪಾಳೆ ಹಚ್ಚಿ ನಿಂತಿರ್ತೀವಿ. ಪಾಳೆ ಹಚ್ಚಿದಾಗ ಅಲ್ಲಿ ಎಷ್ಟನೇ ನಂಬರ್ ಟೋಕನ್ ಅಂತೀವಿ, 9ನೇ ನಂಬರು. SBI ಬ್ಯಾಂಕ್ನಾಗ ಹೋದ ಟೋಕನ್ ಕೊಡ್ತಾರೋ, ರೊಕ್ಕ ಕೊಡಕ ಟೋಕನ್ ಕೊಡ್ತಾರಲ್ಲ, ನಾವೆಲ್ಲ ನೋಡ್ತಾ ಇರ್ತೀವಿ. ಕಾಯ್ದಿರಿಸೋ ಮುಂಗಡ ಟಿಕೆಟ್ ಬಸ್ಗಂದ KSRTC ಅನ್ಕೊಂಡು ಹೋಗಿರ್ತೀವಿ ಎಲ್ಲಾರು. ಅಲ್ಲಿ ಬಸ್ ಪಾಸ್ ಮಾಡ್ಸಾಕ ಅನ್ಕೊಂಡು ನಾವು ಪಾಳೆ ಹಚ್ಚಿ ನಿಂತಿರ್ತೀವಿ. ಇನ್ನು ಕಾಲೇಜ್ ಫೀ ತುಂಬಾಕ ಅನ್ಕೊಂಡು ಮುಗ್ದ ಹೋತ ಅಲ್ಲಿ ಪಾಳೆ ಹಚ್ಚಿ ಸಾಕಾಗಿರ್ತೀವಿ ಕಾಲೇಜ್ ಅನ್ಕರು. ಆ ಕಾಲೇಜ್ ಪಾಳೆದಾಗ ಮುಗಿಯೋಟ ನಮ್ದು ಎಕ್ಸಾಮ್ ಮುಗಿರ್ತಾವ, ಅಷ್ಟು ಪಾಳೆದಾಗ ನಿಂತ ಎಕ್ಸಾಮ್ ಬರಿತಿದ್ದೀವಿ. ಹಂಗ ಇದು ಟೋಕನ್ ಕೊಡೋ ಸಿಸ್ಟಮ್ ಇರುತ್ತಲ್ಲ, ಆ ಟೋಕನ್ಗೆ ಭಾಳ ಹೆಲ್ಪ್ ಆಗುತ್ತೆ ಇದು. ಸೊ ಹಾಗಾದ್ರೆ ಎಷ್ಟನೇ ನಂಬರ್ ಐತಂದ್ರೆ ನೋಡೋಣಂತ. ಏನಿಲ್ಲ, ಸಿಂಪಲ್ ಆಗಿ ಒಟ್ಟು ಸಂಖ್ಯೆ ಎಷ್ಟು 11. 9 + 11 ಒಬ್ಬ ವ್ಯಕ್ತಿಯನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಅದನ್ನ ನಾನು ಮಲ್ಲು ಅನ್ಕೊಳ್ಳೋಣ. ಆ ಮಲ್ಲು ಆ ಸ್ಥಾನದಲ್ಲಿ ನಿಂತಾನ ಅಂತಂದಾಗ ನಾನು ಮ್ಯಾಲಿಂತ್ರ 9 ಅದನಿ, ಕೆಳಗಿಂತ್ರ 11 ಅದನು ಅಂದಾಗ ಎಷ್ಟು ಜನ ಅದಾರ ಅಂತಾರೆ, ಎರಡು ಕಡೆ ನಾನ ಬರ್ತಾನಲ್ಲ, 9ನೇದವ ನಾನ 11ನೇದವ ನಾನ ಅಂದಾಗ 20 ಆಗ್ತದೆ. 20ರೊಳಗೆ 1 ಮೈನಸ್ ಮಾಡಿದ್ರೆ 19 ಜನ ಇದಾರ ಅಂತೇಳಿ. ಆ ಸಾಲಿನಲ್ಲಿರುವ ಜನರ ಸಂಖ್ಯೆ ಎಷ್ಟು ಅಂತಂದ್ರೆ 19. 8ನೇ ಕ್ವಶನ್ ಕ್ಲಿಯರ್. ಓಕೆ, ನಾವು ಮುಂದೆ ಹೋಗ್ಬೋದ್ರಿ. ಇಲ್ಲಿ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8 19ನೇ ಕ್ವಶನ್ ಕರೆಕ್ಟ್ ಆಗಿದೆ. ಇನ್ನ
9ನೆಯ ಪ್ರಶ್ನೆ, ಮೇಲಿನಿಂದ ಕೆಳಗೆ ಎನಿಸಿದರೆ 21ನೇ ಸ್ಥಾನವನ್ನ ಕೆಳಗಿನಿಂದ ಮೇಲಕ್ಕೆ ಎನಿಸಿದಾಗ 27ನೇ ಸ್ಥಾನವನ್ನ ತನ್ನ ತರಗತಿಯಲ್ಲಿ ಮಹೇಶ್ ಪಡೆದಿರ್ತಾನೆ. ತರಗತಿಯಲ್ಲಿ ಪಡೆದಿರ್ತಾನೆ. ಆ ತರಗತಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತೇಳಿ. ಹೌದಾ? ಆ ಒಂದು ಮೇಲಿನಿಂದ ಕೆಳಗೆ ಅಂದಾರ ಓಕೆ, ಈಸಿಲಿಯಾಗಿ 21ನೇ ಸ್ಥಾನ. ಇನ್ನು ಕೆಳಗಿನಿಂದ ಮೇಲಕ್ಕೆ ಎನಿಸಿದಾಗ ಇಲ್ಲಿಗೆ ಬರ್ತಾನ, ಅದು 27 ಆಗುತ್ತೆ. 27ನೇ ಸ್ಥಾನ ಐತೆ. ಹಾಗಾದರೆ ಅಲ್ಲಿ ಏನು ಕೇಳಿದಾರಂತಾರ, 21 ಪ್ಲಸ್ 27 ಇದು ಮೇಲಿನಿಂದ ಆಗುತ್ತೆ, ಇದು ಕೆಳಗಿನಿಂದ ಆಗುತ್ತೆ. ಕೆಳಗಿನಿಂದ. ಸೊ 21 ಪ್ಲಸ್ 27 ಎಷ್ಟಾಯ್ತು? 48 ಆಯ್ತು. 48 ಈ ವ್ಯಕ್ತಿನೇ ಇರ್ತಾನಲ್ಲ ಎರಡು ಸೈಡ್, ಅದ್ರೊಳಗ ಒಂದ್ ಕಡೆ ಹಿಡ್ದು ಒಂದ್ ಕಡೆ ಬಿಡ್ರಿ ಅಂದ್ರೆ ನಮ್ಮ ಕಡೆ ಒಂದು ಮಾತತ್ಲೆ, ಅದ ಸೀರೆ ಬಿಟ್ಟು ಜಂಪರ್ದಾಗ ಹಿಡ್ರಿ ಅಂತೇಳಿ, ಹಂಗ ಒಂದ್ ಕಡೆ ಬಿಟ್ಟು ಒಂದ್ ಕಡೆ ಹಿಡ್ರಿ ಅಂದ್ರೆ 48 ಮೈನಸ್ ಅರ್ಬಿ ಅಂಗಡಿ ಹೋದಾಗ ಅವ ಸೀರೆ ರೇಟ್ 500 ಇದ್ದಿದ್ದು 400 ಅಂತಾನ. ಆಮೇಲೆ ಬ್ಲೌಸ್ ಪೀಸ್ ತೊಗೊಳ್ಬೇಕಲ್ಲ ಅದ್ರ ಜೊತೆ. ಆ ಬ್ಲೌಸ್ ಪೀಸಿಗೆ ಎಷ್ಟು ಟಿಪ್ ಟಾಪ್ ಐತ್ರಿ ಅಂದಾಗ ಅದು 50 ರೂಪಾಯಿ ಜಂಪರ 100 ರೂಪಾಯಿ ಹೇಳೋದಪ್ಪ, ಅಲ್ಲೇ 50 ರೂಪಾಯಿ ಲಾಭ ಬಂತ. ಹಂಗ ಒಂದ್ ಕಡೆ ಹಿಡಿದು ಒಂದ್ ಕಡೆ ಲಾಸ್ ಅಂದ್ರೆ 47 ಜನ. ಒಟ್ಟಾರೆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 47. ಬೀಜ ರೈಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ. ಸಿಂಪಲ್ ಆಗೈತೆ, ಅಂತ ದೊಡ್ಡ ಏನು ಕಾಂಪ್ಲಿಕೇಟ್ ಆದ ಚಾಪ್ಟರ್ ಅಲ್ಲ ಇದು. ಸಿಂಪಲ್ ಆಗುತ್ತೆ. ಬಟ್ ಎಲ್ಲಾ ಎಕ್ಸಾಮ್ ಒಳಗೂ ಕ್ವಶನ್ ಬರ್ತಿದಾವ. ರ್ಯಾಂಕ್ ಮೇಲೆನೆ ಹಲವಾರು ಎಕ್ಸಾಮ್ ಒಳಗ, ರ್ಯಾಂಕ್ ಪರೀಕ್ಷೆಗಳು, ಪೊಲೀಸ್ ಎಕ್ಸಾಮ್ ಒಳಗೂ ಪಿಕ್ಸ್ ಕ್ವಶನ್, RRB ಒಳಗೂ ಪಿಕ್ಸ್ ಕ್ವಶನ್ಸ್ ಇವು. ಓಕೆ, ಏನೈತೆ ಇಲ್ಲಿ ರ್ಯಾಂಕ್ ಪರೀಕ್ಷೆ ಇದಾವ. ಇನ್ನು ಇಲ್ಲಿ ನೆಕ್ಸ್ಟ್ ನೋಡೋಣ. ಕ್ವಶನ್ ನಂಬರ್ 10. ವಿದ್ಯಾರ್ಥಿಗಳ ಒಂದು ಸಾಲಿನಲ್ಲಿ ರಿಷಿ ಎಡಗಡೆಯಿಂದ 12ನೇ ಅವನದನ, ರಾಮನು ಬಲಗಡೆಯಿಂದ 10ನೇ ಅವನದನ. ಅವರು ಪರಸ್ಪರ ತಮ್ಮ ಸ್ಥಾನಗಳನ್ನು ಬದಲಾಯಿಸಿಕೊಂಡಲ್ಲಿ ರಿಷಿ ಬಲಗಡೆಯಿಂದ 32ನೇವನಾಗುತ್ತಾನೆ. ಹಾಗಿದ್ದಲ್ಲಿ ಆ ಸಾಲಿನಲ್ಲಿಯ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತೇಳಿ. ಇನ್ನ ಇಲ್ಲಿ ಏನ್ ಕೇಳಿದಾನ ಅಂತಂದ್ರೆ ಇಲ್ಲೇ ಬಿಡಿಸುವ. ರಿಷಿ ಹತ್ತೊಬ್ಬದಾನ. ರಿಷಿ ಎಷ್ಟನೇ ಸ್ಥಾನ? ಎಡಗಡೆ. ಇದು ಎಡಗಡೆ ಅನ್ಕೊಳ್ಳೋಣ. ಇಲ್ಲಿ ಬಲಗಡೆ, ಇದು ಬಲ ಅನ್ಕೊಳ್ಳೋಣ. ಬಲಗಡೆ ರಾಮು ಹತ್ತೊಬ್ಬದಾನ. ರಾಮು ಇಲ್ಲಿ ರಿಷಿ 1ನೇದಿಂದ ಈ ಕಡೆಯಿಂದ ಹೋಗಾಗ ಎನಸೋತು ಹೋದಿವಂದ್ರ ಇವ 10ನೇದವದಾನ. ಆಯ್ತಾ? ಇವ್ 10 ಇಲ್ಲಿ ರಾಮು 12ನೇದವದಾನ. ಅರ್ಥ ಆಗುತ್ತಾ? ಬಲಗಡೆ ಅದಾನ ಇವ. ಈ ಕಡೆ ಬಲಗಡೆ ಅವನು ಬಲಗಡೆಯಿಂದ ಈಗ ನಿಸಾಗ ಇವ ಬಲಕ್ಕೆ ಬರ್ತಾನೆ. ಈ ಕಡೆನ ಇದು ಬಲ ಅನ್ಕೊಂಡಿದೀವಿ, ಇದೆ ಎಡ ಅನ್ಕೊಂಡಿವಿ. ಇವ ರಿಷಿ ಅದಲು ಬದಲು ಆದಾಗ ಬದಲಾಯಿಸಿಕೊಂಡಲ್ಲಿ ಅಂದಾಗ ಇವ ಈ ಕಡೆ ಬರ್ತಾನೆ. ಇವನ್ ಸಂಖ್ಯೆ ಅವ್ರು ಹೇಳಿಲ್ಲ. ರಿಷಿ ಎಡಗಡೆಯಿಂದ 32ನೇ ಆಗ್ತಾನೆ. ಈ ಕಡೆ ರಿಷಿ ಈ ಕಡೆ ಬಂದ್ಬಿಡ್ತಾನೆ. ಆಡ್ ನಂಬರ್ ನಮ್ಮ ಕಡೆ ಒಂದು ಇದು ಐತಲ್ಲ ರೋಲ್ಕಾ ಪರೇಡ್ ಒಳಗ, ಆಡ್ ನಂಬರ್ ಒಂದ್ ಸ್ಟೆಪ್ ಬ್ಯಾಕ್, ಇವನ್ ನಂಬರ್ ಒಂದ್ ಸ್ಟೆಪ್ ಫಾರ್ವರ್ಡ್ ಅಂದಾಗ ಒಂದು ಕಮಾಂಡ್ ಸಿಕ್ಕಾಗ ಒಬ್ರು ಮುಂದೆ ಹೋಗ್ತಾರ, ಒಬ್ರು ಹಿಂದೆ ಬರ್ತಾರ. ಅವರ ಸಂಖ್ಯೆಗಳು ಅದಲು ಬದಲು ಆಗ್ತಾವ. ಆಯ್ತಾ? ಆ ಬದಲಾವಣೆ ಆದಾಗ ಇವ ಎಡಗಡೆಯಿಂದ, ಯಾವ ಕಡೆಯಿಂದ? ಎಡಗಡೆಯಿಂದ ಇಲ್ಲಿಗೆ ಎಷ್ಟು ಆಗುತ್ತಾನೆ ಅಂದಾಗ 32ನೇ ಅಂಕಿ ಆಗ್ತಾನ. ಅಂದ್ರ ಈ ಸಂಖ್ಯೆ ಒಳಗ ಒಟ್ಟಾರೆಯಾಗಿ ಇಲ್ಲಿಗೆ ಬರುತ್ತಾನ 1 2 3 4 5 6 7 8 9 ಇಲ್ಲಿ ಸೋವಾನ್ ಅಪ್ ಟು 32 ವರೆಗೆ ಅವನು ಬಂದ ನಿಂತ್ಕೋತಾನೆ. ಹಾಗಾದರೆ ಆ ಸಾಲಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತಂದಾರ. ಸೊ ಇಲ್ಲಿ ಸಿಂಪಲ್ ಅಂತಂದ್ರೆ ಏನು ಅಂದ್ರ 32 ಪ್ಲಸ್ 12. 32 ಪ್ಲಸ್ 12 ಎಷ್ಟಾಗುತ್ತೆ? ಇದು ಬಲಗಡೆ ಇಲ್ಲಿತ್ತಲ್ಲ. ಸೊ ಇದು ರಿಷಿ 12 ಅಲ್ವಾ? ರಿಷಿ 12, ಇದು ರಾಮು 10. ಸಾರಿ, ರಿಷಿ 12 ರಾಮು 10. ರಾಮು 10 ಒಟ್ಟಾರೆಯಾಗಿ ಎಷ್ಟಾಯ್ತು? 42 ಆಯ್ತು.
ಇನ್ನ ಒಂದ ಮೈನಸ್ ಮಾಡಬೇಕು, ಯಾಕಂದ್ರೆ ಇಲ್ಲಿ ನಾವು ಇಲ್ಲಿ 10 ಹಿಡಿದಿದ್ದೀವಿ, ಇಲ್ಲಿ 32 ಹಿಡಿದಿದ್ದೀವಿ. ಸೊ ಒಂದನ್ನ ಮೈನಸ್ ಮಾಡಿದ್ರೆ ಒಟ್ಟು ಸಣ್ಣ ಸಂಖ್ಯೆ ಎಷ್ಟು ಅಂದ್ರೆ 41. ಒಟ್ಟಾರೆಯಾಗಿ ಆ ಸಾಲಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 41. 41 ಈಸ್ ಅ ರೈಟ್ ಆನ್ಸರ್. ಬಟ್ ಇಲ್ಲಿ ಆಪ್ಷನ್ ಒಂದು ರಾಂಗ್ ಆಗಿದೆ. ಸೊ ಇದು 41 ಆಗಬೇಕಾಯ್ತು, 42 ಆಗಿದೆ. ಲೆಟಸ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಲೆಟಸ್ ಮೂವ್ ಟು ದ ನೆಕ್ಸ್ಟ್ ಒಂದು ಕ್ವಶನ್. ಕ್ವಶನ್ ನಂಬರ್ 11. ಈಸ್ ಇಟ್ ಕ್ಲಿಯರ್? ಅಂಥದೇ ಪ್ರಶ್ನೆಯನ್ನ ನೋಡೋಣಂತ. 42 ವಿದ್ಯಾರ್ಥಿಗಳಿರುವ ತರಗತಿಯಲ್ಲಿ 26ನೇ ಸ್ಥಾನದಲ್ಲಿರುವ ದಿವ್ಯಾಳಿಗಿಂತ ಚೇತನ್ 8 ಸ್ಥಾನ ಮುಂದೆ ಇದ್ದಾನೆ. ಹಾಗಾದ ಕೊನೆಯಲ್ಲಿ ಚೇತನ್ನ ಎಷ್ಟನೇ ಸ್ಥಾನದಲ್ಲಿದ್ದಾನೆ ಅಂತ ಆಯ್ತಾ. ಓಕೆ, ಏನಿಲ್ಲ, 42 ಮೈನಸ್ 17 ಮಾಡಿದ್ರೆ ಇದಕ್ಕೆ ಆನ್ಸರ್ ನಮಗೆ ಸಿಗುತ್ತೆ. 47ರಾಗ 17 ಆದ್ರೆ 25. ಎಷ್ಟನೇ ಸ್ಥಾನ? ಕೊನೆಯ ಸ್ಥಾನ ಎಂದು ಕೊನೆಯಿಂದ ಅಂದಾಗ ಇದು ಒಟ್ಟು ವಿದ್ಯಾರ್ಥಿಗಳು. ಇನ್ನ ಈ ಚೇತನ್ ಯಾವುದೇ ವ್ಯಕ್ತಿ ಕೊಟ್ಟಿರ್ತಾನ ಅವ ಇಲ್ಲಿ ಮೇಲಿಂದ ಅದಾನ, ದಿವ್ಯಾಳಿಗಿಂತ 8ನೇ ಸ್ಥಾನದಲ್ಲಿದ್ದಾನೆ. ಕೊನೆಯಿಂದ ಚೇತನ್ ಎಷ್ಟನೇ ಸ್ಥಾನದಲ್ಲಿದ್ದಾನೆ ಅಂದಾಗ ಕೊನೆಯಿಂದ 25ನೇ ಸ್ಥಾನದಲ್ಲಿ ಇದ್ದಾನೆ ಅಂತೇಳಿ. ಏನಾಯ್ತಪ್ಪ ಇದ್ರೊಳಗ? 42 ಮೈನಸ್ 17 ಮಾಡಿದ್ರೆ 25ನೇ ಸ್ಥಾನ ಹೋಗದಾನ. ನಾನು ಆಲ್ರೆಡಿ ಹೇಳಿದ್ದೆ, ನಾವೇನು ಕಂಡುಹಿಡಿದಿದ್ದೀವಿ, ಮೇಲಿಂದ ಕೆಳಗಿಂದ ಹಿಂಗೆ ಮಾಡಿದ್ದೀವಿ. ಇಲ್ಲಿ ಕೆಳಗಿಂದ ಇಲ್ಲಿ 17 ಕೊಟ್ಟಿದ್ದ, ಇಲ್ಲಿ ನಮಗೆ 42 ಕೊಟ್ಟಿದ್ದ. ನಾವು ಇಲ್ಕತನ ಈ ಸಂಖ್ಯೆನ ಕಂಡುಹಿಡಿದಿದ್ದೀವಿ, ಇಲ್ಲಿ ಗೊತ್ತಿದ್ದ ಈ ಸಂಖ್ಯೆನ ನಾವು ಕೊಟ್ಟಿದ್ದ. ಬಟ್ ಈ ಸಂಖ್ಯೆನ ಕೊಟ್ಟಿಲ್ಲ, ಈ ಸಂಖ್ಯೆ ಕೊಟ್ಟಾನ. ಅಂದ್ರೆ 42 = 17. ಇಲ್ಲಿ ಆ ಸಂಖ್ಯೆ ಎಕ್ಸ್ ಆಗಿರ್ಲಿ ಅಂದಾಗ, ಈ ಸಂಖ್ಯೆ ಎಕ್ಸ್ ಆಗಿರ್ಲಿ ಅಂದಾಗ ಇಲ್ಲಿ ಮೊದಲನೇ ಮೇಲಿಂದ, ಇಲ್ಲಿ ಕೆಳಗಿನಿಂದ ಅನ್ಕೊಂಡು ಆಯ್ತಾ. ಯಾಕೆ ಮೈನಸ್ ಮಾಡ್ತೀವಿ ಅಂದಾಗ ಕೆಳಗಿನಿಂದ ಅನ್ಕೋತೀವಿ. ಇನ್ನು 42 ಮೈನಸ್ 17 = ಎಕ್ಸ್ ಅಂತಂದ್ರೆ ಎಕ್ಸ್ = 25 ಅನ್ಕೊಳ್ಳೋದು. ಇಷ್ಟ. ನಾವು ಇಲ್ಲಿ ಮೈನಸ್ ಅದು ಯಾಕೆ ಮಾಡೋದಿಲ್ಲ ಅಂತಂದ್ರೆ, ನಾವು ಆಲ್ರೆಡಿ ಇಲ್ಲಿ ಇದು ಒಟ್ಟು ಜನಸಂಖ್ಯೆನ ಕಂಡುಹಿಡಿಯಾಗ 2 ಹಾಕಿದ್ರು, ಅದಕ್ಕಾಗಿ ಒಂದು ಮೈನಸ್ ಮಾಡ್ತಿದ್ವಿ. ಓಕೆ, ಇಲ್ಲಿ ಯಾಕೆ ಮೈನಸ್ ಮಾಡೋದಿಲ್ಲ ಅಂದ್ರೆ ನಮಗೆ ಇನ್ನೂ ಸ್ಥಾನವನ್ನ ಕಂಡುಹಿಡಿದಿದ್ದಾರೆ. ಏನು ಕಂಡುಹಿಡಿದಿದ್ದಾರೆ? ಆ ಸ್ಥಾನ ಕೆನೆಯಿಂದ ಸ್ಥಾನ ಕೇಳಿದಾರ, ಎಷ್ಟು ಜನಸಂಖ್ಯೆ ಅಂತ ಕೇಳಿಲ್ಲ. ಸೊ ಅದಕ್ಕಾಗಿ ಇಲ್ಲಿ ಮೈನಸ್ ಮಾಡೋದಿಲ್ಲ. ಓಕೆ, ಇನ್ನು 12ನೇ ಕ್ವಶನ್ ಹಿಂಗೈತೆ. 65 ವಿದ್ಯಾರ್ಥಿಗಳಿರುವ ತರಗತಿಯಲ್ಲಿ 32ನೇ ಸ್ಥಾನದಲ್ಲಿ ರಾಣಿಗಿಂತ ರಮೇಶ 11 ಸ್ಥಾನ ಮುಂದೆ ಇದ್ದಾನೆ. ಕೊನೆಯಿಂದ ರಮೇಶ ಎಷ್ಟನೆಯ ಸ್ಥಾನದಲ್ಲಿದ್ದಾನೆ ಅಂತ ಕೇಳಿದಾರ. ಇಲ್ಲಿ ಈ ಸಲ ಕ್ಲಿಯರ್ ಮಾಡ್ತೀವಿ ನೋಡ್ರಿ. ಇಲ್ಲಿ ಇಲ್ಲಿವರೆಗೆ ಅಂದ್ರ ನಾವು ಏನ್ ಮಾಡ್ತಿದ್ದ, ರಮೇಶ ಮೊದಲು ಏನ್ ಕೊಡ್ತಿದ್ ನಮಗ, ಇಲ್ಲಿಂದ ಮೇಲಿಂದ 11ನೇ ಸ್ಥಾನ ಅಂತ ಓದ್ತಿದ್ದೀವಿ, ಕೆಳಗಿನಿಂದ ಒಂದು 20 30 ಸ್ಥಾನ ಅಂತ ಇದೆ. ಆ ಸ್ಥಾನ ನಮಗೆ ಗೊತ್ತಿಲ್ಲ. ಸೊ ಹಾಗಾದ್ರೆ ನಾವು ಇಲ್ಲಿವರೆಗೆ ಆದ್ರೂ ಇದೆರಡನ್ನ ಕೂಡಿಸಿ ಒಂದು ಅಂಕಿ ಬರ್ತಿತ್ತು, ಅದರೊಳಗೆ ಒಂದು ಮೈನಸ್ ಮಾಡ್ತಿದ್ವಿ. ಯಾಕಂದ್ರೆ ಒಟ್ಟು ಜನಸಂಖ್ಯೆಯನ್ನ ಕಂಡುಹಿಡಿತಿದ್ದೇವೆ. ಸೊ ಇಲ್ಲಿ ನಮಗೆ ಗೊತ್ತಿಲ್ಲಲ್ಲ, ಈ ಅಂಕಿಯನ್ನ ಕಂಡುಹಿಡಿಬೇಕಾಗ್ಯದ. ಇಲ್ಲಿ ನಾನು ಏನು ಅನ್ಕೋತೀನಿ, ಮೊದಲನೆಯ ಸಂಖ್ಯೆ ಮೇಲಿನಿಂದ ಅಥವಾ ಮೊದಲನೆಯ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆ ಅನ್ಕೊಂಡಿದ್ದನ. ನಾನು ಸೂತ್ರ ಹೇಳ್ತಿದ್ಕೊಂಡ ಕೊನೆಯ ಸಂಖ್ಯೆ ಅನ್ಕೊಳ್ಳೋಣ. ಮೊದಲನೇ ಸಂಖ್ಯೆ ಎಷ್ಟು? 32ನೇ ಸ್ಥಾನದಲ್ಲಿದ್ದಾನೆ. ರಮೇಶನು ರಾಣಿಗಿಂತ 11ನೇ ಸ್ಥಾನ ಮುಂದಿದ್ದಾನೆ ಎಂದಾರ. ಆ ರಮೇಶನ ಕೊನೆಯ ಸ್ಥಾನ, ರಮೇಶ ಅಂದ್ರೆ 11 ಸ್ಥಾನ ಮುಂದಿದ್ದಾನೆ. ಮೊದಲನೇ ಸಂಖ್ಯೆ ಎಷ್ಟು? 11. ಎರಡನೇ ಸಂಖ್ಯೆ ಗೊತ್ತಿಲ್ಲ ನಮಗ, ಅದು ಎಕ್ಸ್ ಆಗಿರಲಿ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅನ್ಕೊಂಡಿದ್ದೀನ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ, ಇದು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅನ್ಕೊಂಡೀವಿ ಇದನ್ನ. ಓಕೆ, ಅದಾಗ 65 ಆಯ್ತು. ನಾನು ಏನ್ ಮಾಡ್ತೀನಿ, ಈ 65 ಮೈನಸ್ 11 = ಎಕ್ಸ್ ಅನ್ಕೋತೀನಿ ಇದನ್ನ. ಬಟ್ ಎಕ್ಸ್ ಅದು ಅನ್ಕೋಬೇಡ್ರಿ, ಎರಡು ಕೂಡಿಸಿ 65 11 ಮೈನಸ್ ಮಾಡ್ರಿ, ಅದ ಆನ್ಸರ್ ಆಗಿರ್ತದೆ. ಗೊತ್ತಿರಲಿ, ಬಟ್ ನಿಮಗೆ ಇರಾಕಾಗ್ಲಿ ಇದನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, 65 ಮೈನಸ್ 11 ಅಂತಂದ್ರೆ ಎಷ್ಟಾಗುತ್ತೆ? ಎಕ್ಸ್ =
4 ಉಳಿತು, 1 ಕಳೆದ್ರೆ 54 ಆಯ್ತಲ್ಲ. ಓಕೆ, 54. ಇಲ್ಲಿ ಆಪ್ಷನ್ಸ್ ಇಲ್ಲ ಆಗಿದೆ, ಆಪ್ಷನ್ಸ್ ಇಲ್ಲ ಆಗಿದೆ. ಇದು 54 ಆಗಬೇಕಾಗಿ, ಇದು 54 ಆಗ್ಬೇಕಾಯ್ತು. ಸಾರಿ ಫಾರ್ ದಟ್, 54 ಆಗ್ಬೇಕಾಯ್ತು. ಬೈ ಮಿಸ್ ಆಗಿದೆ. ಸೊ ಇದು 54. A is the right answer. A is the right answer. Let us move to the next one question. 68 ಜನ ವಿದ್ಯಾರ್ಥಿ ಇರುವ ತರಗತಿಯಲ್ಲಿ ರಿಷಿ 25ನೇಯ ಶ್ರೇಯಾಂಕದಲ್ಲಿದ್ದಾನೆ. ಹಾಗಾದ್ರೆ ಕೊನೆಯಿಂದ ಲೆಕ್ಕ ಹಾಕಿದಾಗ ಅವನ ಶ್ರೇಯಾಂಕ ಎಷ್ಟು ಅಂತ ಕೇಳಿದಾರ. ಹೌದಾ, ನಾನೇನು ಕೇಳಿದೆ, ಒಟ್ಟು ವಿದ್ಯಾರ್ಥಿಗಳು ಅನ್ಕೊಂಡಿದ್ದೀನ. ಒಟ್ಟು ವಿದ್ಯಾರ್ಥಿಗಳು ನಿಮಗೆ ಗೊತ್ತಾಗ್ಲತ್ ಬರಿತಾ ಇದೀನಿ. ಒಟ್ಟು ವಿದ್ಯಾರ್ಥಿಗಳು ಈಕ್ವಲ್ ಟು ಮೊದಲನೆಯ ಶ್ರೇಯಾಂಕ ಅಣ್ಣ, ಪ್ರಿಯಾಂಕ ಅಲ್ಲಣ್ಣ, ಶ್ರೇಯಾಂಕ. ಇನ್ನ ಕೊನೆಯ ಶ್ರೇಯಾಂಕ ಅಂದಾಗ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 68. ಇನ್ನ 25 ಪ್ಲಸ್ ಇದು ಎಕ್ಸ್ ಆಗಿರ್ಲಿ ಅನ್ಕೊಳ್ಳೋಣ. 68 ಮೈನಸ್ 25 ಈಕ್ವಲ್ ಟು ಎಕ್ಸ್. ಇಲ್ಲಿ ಎಷ್ಟಾಗುತ್ತಾ? 68 25 ಹೋದ್ರ 5 8 ಹೋದ್ರ 3 ಉಳಿತು. ಇನ್ನು 2 6 ಹೋದ್ರ 4 ಉಳಿತು. ಒಟ್ಟಾರೆಯಾಗಿ ಎಕ್ಸ್ ಈಕ್ವಲ್ ಟು 43. ಕೊನೆಯ ಶ್ರೇಯಾಂಕ ಎಷ್ಟಪ್ಪ ಅಂತಾರ? ಕೊನೆಯ ಶ್ರೇಯಾಂಕ equal to 43. Is it clear? Okay, let us move on. Question number 40. Question number 14. 95 ವಿದ್ಯಾರ್ಥಿಗಳಿರುವ ತರಗತಿಯಲ್ಲಿ ಅಂದರೆ ರಾಮು 34ನೇಯ ಶ್ರೇಯಾಂಕದಲ್ಲಿ ಕೊನೆಯಿಂದ ಲೆಕ್ಕ ಹಾಕಿದಾಗ ಅವನ ಶ್ರೇಯಾಂಕ ಬೆಷ್ಟು ಅಂತ ಕೇಳಿದಾರ. ಇಲ್ಲಿ ಏನಂತಂದ್ರ ಮತ್ತೆ ಅದೇ ತರನಾದೈತಿ. ಒಟ್ಟು ಟೋಟಲ್ ಅರ್ಥ ಆಗುತ್ತಾ? ಟೋಟಲ್ ನಂಬರ್ ಆಫ್ ದ ಸ್ಟೂಡೆಂಟ್. ಇಂಗ್ಲಿಷ್ ಒಳಗೆ ಟೋಟಲ್ ನಂಬರ್ ಆಫ್ ದ ಸ್ಟೂಡೆಂಟ್ ಅನ್ಕೊಂಡಿದ್ದಾನ. ನಂಬರ್ ಆಫ್ ದಿ ಸ್ಟೂಡೆಂಟ್. ಓಕೆ, ಇದಿಷ್ಟೈತೆ. ಇನ್ನ ಫಸ್ಟ್ ರ್ಯಾಂಕ್ ಪ್ಲಸ್ ಲಾಸ್ಟ್ ರ್ಯಾಂಕ್. ಈಸ್ ಇಟ್ ಕ್ಲಿಯರ್? ಹೆಂಗ್ ಬಿಡಿಸೋ ಅಂತೇಳಿ. ಫಸ್ಟ್ ರ್ಯಾಂಕು ಸೆಕೆಂಡ್ ರ್ಯಾಂಕು. ಬಟ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಅಂತಂದ್ರೆ ಎಷ್ಟು? 95. ಫಸ್ಟ್ ಸಂಖ್ಯೆ ಎಷ್ಟು? 34. ನಮಗ ಲಾಸ್ಟ್ ರ್ಯಾಂಕ್ ಗೊತ್ತಿಲ್ಲ, ಎಕ್ಸ್ ಆಗಿರಲಿ. ಸೊ ಹಾಗಾದರೆ ಇಲ್ಲಿ ಬಿಡಿಸೋ ಮೈನಸ್ ಮಾಡೋಣ. 95 ಮೈನಸ್ 34 ಈಕ್ವಲ್ ಟು ಎಕ್ಸ್ ಆದರೆ ಎಕ್ಸ್ ಈಕ್ವಲ್ ಟು 5 4 ಆದ್ರೆ 1 ಉಳಿತು, 3 9 ಆದ್ರೆ 6 ಉಳಿತು. ಟೋಟಲ್ ಆಗಿ ಎಕ್ಸ್ ಈಕ್ವಲ್ ಟು 61. ಸಿ ಇಸ್ ದ ರೈಟ್ ಆನ್ಸರ್. ಬಿ ಇಸ್ ದ ರೈಟ್ ಆನ್ಸರ್. ಬಿ ಇಸ್ ದ 61. 61. ಇಸ್ ಕ್ಲಿಯರ್? ಓಕೆ, ಲೆಟ್ ಅಸ್ ಮೂವ್ ಟು ದ 15 ಕ್ವಶನ್. ಕ್ವಶನ್ ನಂಬರ್ 15. ವಿದ್ಯಾರ್ಥಿಗಳ ಒಂದು ಸಾಲಿನಲ್ಲಿ ರವಿ ಎಡಗಡೆಯಿಂದ 10ನೇಯವನು ಮತ್ತು ರಾಮು ಬಲಗಡೆಯಿಂದ 8ನೇಯವನು. ಅವರು ಪರಸ್ಪರ ತಮ್ಮ ಸ್ಥಾನಗಳು ಬದಲಾಯಿಸಿಕೊಂಡಲ್ಲಿ ರವಿ ಎಡಗಡೆಯಿಂದ 23ನೇವನಾಗುತ್ತಾನೆ. ಹಾಗಿದ್ದಲೇ ಆ ಸಾಲಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾರ. ನಾನು ಆಲ್ರೆಡಿ ಬಿಡಿಸಿದ್ದೀವಿ. ಕ್ವಶನ್ ನಂಬರ್ 11 ಹೋಗಿ ಬಿಡಿಸಿದ್ದೀವಲ್ಲ. ಓಕೆ, ಇನ್ನ ರವಿ ಅಂತ ಬರ್ಕೊಂಡ. ರವಿ ಈ ಕಡೆ ರಾಮು. ಓಕೆ, ರಾಮು ಈ ಕಡೆ ರವಿ. ಏನ್ ಕೊಟ್ಟಿದ್ದಾರೆ? ಇವ 10ನೇ ಸ್ಥಾನ ಇರ್ತಾನ. ಇಲ್ಲಿ ಎಡಗಡೆಯಿಂದ, ಇದನ್ನ ನೆನಪಿಟ್ಕೊಂಡ್ಬಿಡ್ರಿ. ಇದು ಎಡಗಡೆಯಿಂದ ಈ ಕಡೆ ಬಲಗಡೆ. ಇದು ರೈಟ್ ಆಫ್ ಸೆಕ್ಷನ್, ಇದು ಲೆಫ್ಟ್ ಆಫ್ ಸೆಕ್ಷನ್. ಇದು ಲೆಫ್ಟ್ ಆಫ್ ಸೆಕ್ಷನ್, ಇದು ರೈಟ್ ಸೆಕ್ಷನ್, ರೈಟ್ ಆಫ್ ಸೆಕ್ಷನ್. ಓಕೆ, ಇದನ್ನ ಬಿಡಿಸೋಣಂತ. ಇಲ್ಲಿ 10ನೇ ಸ್ಥಾನ ಅದಾನ, ಇವ ಬಲಗಡೆಯಿಂದ 8ನೇ ಸ್ಥಾನ ಅದಾನ. ಇವ ಬಲಗಡೆಯಿಂದ ಬರ್ತಿರ್ತಾನೆ, ಈ ಕಡೆ ಲೆಕ್ಕ ಮಾಡ್ರಿ. ಇವ ಎಡಗಡೆಯಿಂದ ಬರ್ತಾನೆ 10ರೊಳಗ. ಇನ್ನ ಪರಸ್ಪರ ಬದಲಾವಣೆ ಅಂತಿದ್ದಾರೆ.
ಪರಸ್ಪರ ಮ್ಯೂಚುವಲಿ ಚೇಂಜ್ ಅವರ್ ಪ್ಲೇಸ್, ಮ್ಯೂಚುವಲಿ ಚೇಂಜ್ ಅವರ್ ಪ್ಲೇಸ್ ಅಂದಾಗ ಇವನು ಎಡಗಡಿಯಿಂದನೇ ಅಂದಾರೆ. ಇಲ್ಲಿ ಎಡಗಡಿಯಿಂದ ಒಟ್ಟು ಸ್ಥಾನ ಎಷ್ಟಕ್ಕೆ ಬರ್ತಾನಂತಂದ್ರೆ 23ನೇ ಅವನಾಗ್ತಾನೆ. ಎಷ್ಟು? 23rd ರ್ಯಾಂಕ್ ಆಗುತ್ತೆ. ಇದನ್ನ ಸಾಲ್ವ್ ಮಾಡೋದು ಹೇಗೆ ಅಂತಂದ್ರೆ 23 + 8 23 + 8 ಅಂದಾಗ ನಮಗ ಎಷ್ಟಾಗುತ್ತೆ? 31 ಆಗುತ್ತೆ. 31 ಆಗುತ್ತೆ. 31 - 1 = 30. ಆನ್ಸರ್ ಇಸ್ ಕ್ಲಿಯರ್. 30 ಇಸ್ ಆರ್ ಆನ್ಸರ್. ಆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಆ ಸಾಲಿನಲ್ಲಿ? ಮತ್ತೆ ಆ ಸಾಲಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 30. ಇಸ್ ಇಟ್ ಕ್ಲಿಯರ್? B is the right answer. B is the right answer. Let us move to the question number 16. ವಿದ್ಯಾರ್ಥಿಗಳ ಒಂದು ಸಾಲಿನಲ್ಲಿ ರಮೇಶ್ ಎಡಗಡೆಯಿಂದ 15ನೇವನು, ರಾಜು ಬಲಗಡೆಯಿಂದ 20ನೇವನು. ಅವರು ಪರಸ್ಪರ ತಮ್ಮ ಸ್ಥಾನವನ್ನು ಬದಲಾಯಿಸಿಕೊಂಡಲ್ಲಿ ರಮೇಶನ ಎಡಗಡೆಯಿಂದ 38ನೇವನಾಗುತ್ತಾನೆ. ಹಾಗಿದ್ದಲ್ಲಿ ಆ ಸಾಲಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾರ. ಏನಿಲ್ಲ ಅಂತಂದ್ರ ರಮೇಶ, ಈ ಕಡೆ ರಮೇಶ್, ಈ ಕಡೆ ರಾಜು, ಈ ಕಡೆ ರಾಜು ಅನ್ಕೊಳ್ಳೋಣ. ಇಲ್ಲಿ 15 ಸ್ಥಾನದನ. ಇಲ್ಲಿ ಎಡಗಡೆ ಇವ ಎಡಗಡೆಯಿಂದ ಅಂದಾರ, ಎಡಗಡೆಯಿಂದ. ಈ ಕಡೆ ಇವನು ಬಲಗಡೆ, ರೈಟ್ ಆಫ್ ಸೆಕ್ಷನ್ ಅಥವಾ ಬಲಗಡೆ ರೈಟ್ ಆಫ್ ಸೆಕ್ಷನ್. ಇದು 20 ಇರುತ್ತ. ಇವರು ಈ ಕಡೆಯಿಂದ ಲೆಕ್ಕ ಮಾಡ್ಯಾರ, ಇವರು ಈ ಕಡೆಯಿಂದ ಲೆಕ್ಕ ಮಾಡ್ಯಾರ. ಸೊ ಇವರು ಪರಸ್ಪರ ಬದಲಾವಣೆ, ಮ್ಯೂಚುವಲಿ ಚೇಂಜ್ ಅವರ್ ಪ್ಲೇಸ್, ಮ್ಯೂಚುವಲಿ ಚೇಂಜ್ ಅವರ್ ಪ್ಲೇಸ್ ಅಂದಾಗ ಇವನು ಒಟ್ಟು 1 2 3 4 5 6 ಅನ್ಕೋತ ಬಂದ. ಇಲ್ಲಿ ಬಂದು ನಿಲ್ಲಬೇಕಾದ್ರೆ ಇವನು 38ನೇ ಸ್ಥಾನದಲ್ಲಿ ಬರ್ತಾನೆ. ಎಷ್ಟನೇ ಸ್ಥಾನ? 38ನೇ ಸ್ಥಾನಕ್ಕೆ ಬರ್ತಾನ. ಹಾಗಾದ್ರೆ 20 + 38. ಸೊ 30 28 ಅಂತಂದ್ರೆ ಎಷ್ಟು? 50. ಎಷ್ಟಾಗುತ್ತೆ ಇದು? 58 ಆಗುತ್ತೆ. ಒಂದು ಮೈನಸ್ ಅಂತಂದ್ರ 57 ಆಗುತ್ತೆ. ಆ ಸಾಲಿನಲ್ಲಿರುವ ವಿದ್ಯಾರ್ಥಿಗಳ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತಂದ್ರೆ 57. 57 is the C is the right answer. Question number 16. C is the right answer. Let us move to the next question. Question number 17. ಒಂದು ಸಾಲಿನಲ್ಲಿ ಹುಡುಗರ ಎ ಎಡಭಾಗದಿಂದ 10ನೇಯವನು, ಬಿ ಬಲಭಾಗದಿಂದ 9ನೇಯವನು ಆಗಿದ್ದಲ್ಲಿ ಅವರ ಸ್ಥಾನವನ್ನು ಅದಲು ಬದಲು ಮ್ಯೂಚುವಲ್ ಟ್ರಾನ್ಸ್ಫರ್ ಅವರ್ ಪ್ಲೇಸ್ ಮಾಡಿದಾಗ ಎಯು ಎಡಭಾಗದಿಂದ 15ನೇಯವನು ಆಗುತ್ತಾನೆ. ಆ ಸಾಲಿನಲ್ಲಿರುವ ಒಟ್ಟು ಹುಡುಗರ ಸಂಖ್ಯೆ ಎಷ್ಟು ಅಂದಾಗ ಇಲ್ಲಿ ನಾವು ಎಡಭಾಗದಿಂದ ಅನ್ಕೊಂತೀವಿ, ಒಂದೊಂದು ಟೈಮ್ ಬಲಭಾಗದಿಂದಲೂ ಅನ್ಬೋದಲ್ಲ ಅವರು. ಆಯ್ತಾ? ಆ ಬಲಭಾಗದಿಂದ ಅಂದಾಗ ಸೇಮ್ ಮೆಥಡ್ ಅನ್ನ ಫಾಲೋ ಮಾಡಬೇಕು. ಓಕೆ, ಈಗ ಎಡಭಾಗದಿಂದ ಅಂದಾರ ಇಂಥ ಕ್ವಶನ್ಸ್ಗಳು ಬಂದಿದಾವ. ಎಡಭಾಗದಿಂದ ಬಿಡಿಸೋಣಂತ ಎ ಅಂದಾರ. ಏರಲ್ಲಿ ಅಭಿಷೇಕರಲ್ಲಿ ಏನಾರಲ್ಲಿ ನಮ್ಗೆ ಆದ ಮ್ಯಾಟ್ರ್ ಕ್ಲಿಯರ್ ಇದ್ರೆ ಎಂಥ ಸಾವಿರ ಪ್ರಶ್ನೆಗಳದು ಬಂದರೂ ಬಿಡಿಸ್ಬೋದು. ಬಟ್ ಇವತ್ತು ನೋಡಿದ್ರೆ ಅಷ್ಟ ನೆನಪು ಉಳಿತೈತೆ. ಬಟ್ ಡೇ ಬೈ ಡೇ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಕ್ವಶನ್ಸು ಯಾವಾಗೂ ನೆನಪಾರೋದಿಲ್ಲ. ನನಗೆ ಯಾಕೆ ಈಸಿ ಅನಿಸುತ್ತಂದ್ರೆ ಇವೆಲ್ಲ ಕಾಂಪ್ಲಿಕೇಟ್ ಕ್ವಶನ್ಸೇ. ಬಟ್ ನಾವು ಡೇ ಬೈ ಡೇ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಈಸಿ ಅನಿಸುತ್ತೆ. ನೀವು ಅದೇ ರೀತಿಯಾಗಿ ಅಟ್ಲೀಸ್ಟ್ ನೀವು ಕಾಂಪಿಟೇಟಿವ್ ಫೀಲ್ಡಲ್ಲಿ ಇರಬೇಕಾದ್ರೆ ಅಟ್ಲೀಸ್ಟ್ ನೀವು, ನಾನು ಎಕ್ಸಾಮ್ ಅಂತ ಹೇಳ್ತೀನಿ, ಈ ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ ನನಗೆ, ಆದ್ರೂ ಮುಂದೆ ಹೇಳ್ತೀನಿ. ನಾನು ದಿನಕ್ಕೆ ಒಂದಿಷ್ಟು 5 ಲೆಕ್ಕ ಬಿಡಿಸೋದು, ಒಂದು ಚಾಪ್ಟರ್ ತೊಳೆದು 5 ಲೆಕ್ಕ ಬಿಡಿಸೋದು. ನಮಗೆ ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗಬೇಕಾದ್ರೆ ಅಟ್ಲೀಸ್ಟ್ ಒಂದು 3 ಮಂತ್ ಇರುತ್ತೆ. 3 ಮಂತ್ ಅಂದ್ರೆ ಅಟ್ಲೀಸ್ಟ್ 5 ಲೆಕ್ಕ ಬಿಡಿಸಿದ್ರೆ 5 ಲೆಕ್ಕ ಅಂತಂದ್ರೆ ನಾವು ಮೆಥಡ್ 1, ಮೆಥಡ್ 2, ಮೆಥಡ್ 3 ಇರ್ತಲ್ಲ ಒಂದು ಚಾಪ್ಟರ್ ಮೇಲೆ, ಅದ್ರೊಳಗೆ ನೀವೆಲ್ಲ ಪರ್ಫೆಕ್ಟ್ ಆದ ನಂತರ ಇದು ಯಾವಾಗ ಪ್ರೊಸೀಜರ್ಪ್ಪ ಅಂತಂದ್ರೆ ಪರ್ಫೆಕ್ಟ್ ಆಗಿರ್ಬೇಕು, ಅವಾಗ ಇದು ಚಾಪ್ಟರ್ ವರ್ಕ್ ಆಗುತ್ತೆ ಇದು. ಓಕೆ, ಹೆಂಗ ಅಂತಂದ್ರೆ 5 ಮೆಥಡ್ ಬಿಡಿಸೋದಂತ, 5 ಲೆಕ್ಕ ಬಿಡಿಸೋದು. ಮೆಥಡ್ 1 ಮೆಥಡ್ 2 ಒಳಗೆ ಬಿಡಿಸೋದು. 5 × 10 ಒಂದು 10 ದಿನಕ್ಕೆ ಎಷ್ಟಾಯ್ತು? 50 ಲೆಕ್ಕ ಆಯ್ತು. ಒಂದು ತಿಂಗಳಿಗೆ ಎಷ್ಟಾಯ್ತು?
150 ಇಂಟು 3 ತಿಂಗಳು 15 ಮೂರ್ಲೆ 45 ಅಂತಂದ್ರೆ 450 ಲೆಕ್ಕ ಆಯ್ತು. ಬಟ್ 5 ಲೆಕ್ಕ ಅಂತಂದ್ರೆ ಅದು ಜಪ್ಪ ಅಂದ್ರೂ ಮರ್ತೋಗಿರ್ಬೋದು, ಹಂಗ ಬಿಡಿಸ್ಬೇಕು. ಬರೀ ನೋಡಿ ಇಲ್ಲಿ ಇಲ್ಲಿ ಎಕ್ಸ್ ಐತಿ ಇಲ್ಲಿ ವಾಯ್ ಐತಿ ಹಿಂಗೆ ನೋಡಿ ಬಿಡಿಸೋದಲ್ಲ. ಅದನ್ನ ಕ್ವಶನ್ನ ಓದಿ ಅದನ್ನ ಅರ್ಥ ಮಾಡ್ಕೊಂಡು ನಾವಾಗೆ ಅದನ್ನ ಕ್ರಿಯೇಟಿವ್ ಇದನ್ನ ಯಾಕೆ ಹಿಂಗೆ ಕೇಳಿದಾರ, ಹಿಂಗೆ ಯಾಕೆ ಕೇಳಬಾರ್ದಾಗಿತ್ತು, ಹಂಗೆ ಕೇಳಿದ್ರೆ ಅದನ್ನ ಆನ್ಸರ್ ಮಾಡಬಹುದು. ಓಕೆ, ಇದಿಷ್ಟು ಕ್ಲಿಯರ್ ಇತ್ತು. ಸಾಕಷ್ಟು ಎಕ್ಸಾಮ್ ಬಂದಾಗ ಒಂದಿಷ್ಟು ಟ್ರಿಕ್ಸ್ ಅನ್ನು ಹೇಳೋಣ ಅಂತ, ಮ್ಯಾಥ್ಸ್ ಹೆಂಗೆ ಬಿಡಿಸ್ಬೇಕು, ಲಾಸ್ಟ್ ಮೂಮೆಂಟ್ ಹೆಂಗೆ ಆನ್ಸರ್ ನೆನ್ಪಿಟ್ಕೋಬೇಕು ಅನ್ನೋದು ಒಂದು ಎಕ್ಸಾಮ್ ಲಾಸ್ಟಕ್ಕೆ ಬಿಡಿಸೋಣ ಅಂತ ಇವತ್ತ ನಮ್ಮ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಬಿ ಎಷ್ಟು, ಎ 10 ಎಡಗಡೆ, ಇದು ಲೆಫ್ಟ್ ಆಫ್ ಸೆಕ್ಷನ್, ಇದು ರೈಟ್ ಆಫ್ ಸೆಕ್ಷನ್, ರೈಟ್ ಆಫ್ ಸೆಕ್ಷನ್ ಇಂದ ಎಷ್ಟು, ಇವ 9ನೇ ಅವಧಾನ, ಇಲ್ಲಿ ಇವ 10ನೇ ಅವಧಾನ ಎಡಗಡೆಯಿಂದ, ಇಲ್ಲಿ 9ನೇ ಸ್ಥಾನ ಬಲಗಡೆಯಿಂದ ಐತೆ. ಇವನ 10ನೇ ಸ್ಥಾನದಿಂದ ಇಲ್ಲಿ ಎಷ್ಟಕ್ಕೆ ಬರ್ತಾನಪ್ಪ ಅಂದ್ರೆ ಅದಲು ಬದಲು ಮಾಡ್ಕೊಂಡಾಗ 15ನೇ ಸ್ಥಾನಕ್ಕೆ ಬರ್ತಾನಂದಾಗ 9 + 15 ಎರಡನ್ನ ಕೂಡಿಸಿದ್ರೆ ಎಷ್ಟಾಯ್ತು, 24 ಆಯ್ತು. ನಮಗೆ 24 ಆಯ್ತು. ಒಂದನ್ನ ಮೈನಸ್ ಮಾಡೋಣ. ಒಟ್ಟಾರೆ ಆದರೆ ಈ ಸಾಲಿನಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ, ಹುಡುಗರ ಸಂಖ್ಯೆ ಎಷ್ಟು ಅಂತಂದ್ರೆ 23. ಎ ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ಒನ್, ಲಿಸ್ಟ್ ಆಫ್ ದ ಲಾಸ್ಟ್ ಕ್ವಶನ್ 18, ಕ್ವಶನ್ ನಂಬರ್ 18. ಈ ಚಾಪ್ಟರ್ 18ನೇ ಪ್ರಶ್ನೆ ಇದೆ. ಒಂದು ಪರೀಕ್ಷೆಯಲ್ಲಿ 52 ಜನ ಹಾಜರಿದ್ದಾರೆ, 15 ಜನ ಫೇಲ್ ಆಗಿದ್ದಾರೆ. ಪಾಸಾದವರಲ್ಲಿ ರಮೇಶನ ಸ್ಥಾನ ಮೇಲಿನಿಂದ 22ನೇಯವನು, ಕೆಳಗಡೆಯಿಂದ ರಮೇಶನ ಸ್ಥಾನವೆಷ್ಟು ಅಂತ ಕೇಳಿದಾರ. ಆಯ್ತಾ, ಏನ್ ಕೊಟ್ಟಿದಾರ ಅಂತಂದ್ರ ಏನಿಲ್ಲ, ಒಂದು ಪರೀಕ್ಷೆ ಐತೆ. ಎಲ್ಲ ನಾವು ನೋಡಿರ್ತೀವಿ, ಪರೀಕ್ಷೆ ಒಂದು 100 ಜನ ಬರೆದ್ರೆ ಅವರ ರ್ಯಾಂಕ್ ಲಿಸ್ಟ್ ಹಚ್ಚಿರ್ತಾರೆ. ಒಂದು ಕಾಲೇಜ್ ಬೋರ್ಡಲ್ಲಿ ರ್ಯಾಂಕ್ ಲಿಸ್ಟ್ ಹಚ್ಚಿರ್ತಾರೆ. ಅಥವಾ ಆ ರ್ಯಾಂಕ್ ಲಿಸ್ಟಲ್ಲಿ ಫೇಲ್ ಆದವರು ಎಷ್ಟು, 15 ಜನ ಅದಾರ. ಫೇಲ್ ಆದವ್ರು 15 ಜನ. ಪಾಸ್ ಆದವ್ರ ಸಂಖ್ಯೆಯಲ್ಲಿ ಪಾಸ್ ಆದವ್ರು ಅದಾರ, ಇದ್ರೊಳಗೆ ಪಾಸ್ ಆದವ್ರೊಳಗದಾರ. ರಮೇಶ ಪಾಸ್ ಆದಿದ್ರೊಳಗನ ಒಂದು ಫೇಲ್ ಆದವ್ರದ್ದು ಲಿಸ್ಟ್ ಹಚ್ಚಾರೆ. ಈ ಕಡೆ ಫೇಲ್ ಅನ್ಕೊಂಡಿದನ, ಈ ಕಡೆ ಪಾಸ್ ಅನ್ಕೊಂಡಪ್ಪ. ಈ ಕಡೆ ಪಾಸ್, ನಪಾಸ್ ಅಲ್ಲ. ನನಗೆ ಯಾರ ಕೇಳಿದಾಗ ನಾವು ಏನಾಯ್ತು ಎಕ್ಸಾಮ್ ರಿಸಲ್ಟ್ ಅಂದ್ರ ನಾ ಪಾಸ್ ಆಗೈತ್ರಿ, ನಾ ಪಾಸ್ ಆಗೇನ್ರಿ ಏನವ್ರು, ಅದ ಪಾಸ ಫೇಲ್ ಅನ್ನೋ ಗೊತ್ತಿಲ್ಲ. ನಮ್ಮ ಕಡೆ ಹಳ್ಳಿಯ ಭಾಷೆ ಒಳಗೆ ಏನವರು ನಪಾಸ್ ಅಂದ್ರ ಅದು ಫೇಲ್ ಅಂದಂಗ, ಪಾಸ್ ಅಂದ್ರ ಪಾಸ್ ಆದಂಗ ಅದ. ಅಂದ್ರೆ ನಾ ಪಾಸ್ ಆಗೇನ್ರಿ ಅನ್ನೋರು ಅಂದ್ರೆ ಅದು ಬಿಡಿಸಿ ಓದ್ದಾಗ ಮಾತ್ರ ಗೊತ್ತಾಗಿತ್ತ ನಾನು ಫೇಲ್ ಆಗಿನಿ ಅಂತೇಳಿ. ಹಂಗ ಇರ್ತಿತ್ತು. ಓಕೆ, ಇಲ್ಲಿ ರಮೇಶ ಪಾಸ್ ಆದಿದ್ರೊಳಗದಾನಂತಂದ್ರ ಫೇಲ್ ಈ ಕಡೆ ಅದಾರ. ಇವ್ರ 15 ಜನ ಅದಾರ. ಒಟ್ಟು ಜನಸಂಖ್ಯೆ ಎಷ್ಟು, ಒಟ್ಟು ಜನಸಂಖ್ಯೆ ಅಂತಂದ್ರೆ 52. 52ರೊಳಗೆ 15 ಮೈನಸ್ ಮಾಡಿದ್ರೆ ನಮಗ ಪಾಸ್ ಆದವರ ಸಂಖ್ಯೆ ಸಿಗುತ್ತಲ್ಲ. ಆ ಪಾಸ್ ಆದವರ ಸಂಖ್ಯೆ ಎಷ್ಟು, 37. ಅರ್ಥ ಆಯ್ತಾ? ಇಲ್ಲಿ ಫೇಲ್ ಆದವ್ರ ಲಿಸ್ಟ್ ಐತೆ, ಪಾಸ್ ಆದವ್ರ ಲಿಸ್ಟ್ ಐತೆ. ಫೇಲ್ ಆದವ್ರ ಸಂಖ್ಯೆ ಕೊಟ್ಟಾನ, ಪಾಸ್ ಆದವ್ರ ಸಂಖ್ಯೆ ಕೊಟ್ಟಿಲ್ಲ. ಹಾಗಾದ್ರೆ ಒಟ್ಟು ಜನಸಂಖ್ಯೆ ಒಳಗ ಕೂತಾರ ಎಕ್ಸಾಮ್ ಬರ್ದಾರ ಇಟ್ಟಂದ್ರ 52 ಜನ. ಟೋಟಲ್ ನಂಬರ್ ಆಫ್ ದ ಸ್ಟೂಡೆಂಟ್, total number of the student is 52. Total failed student, total fail in the exam students, fail students ಅಂದ್ರೆ ಎಷ್ಟು, 15. ಇಲ್ಲಿ ಒಂದ್ರಾಗ ಒಂದು ಮೈನಸ್ ಮಾಡೋಣ, 37 ಆಯ್ತು. ನಾವು ಹಿಂದೆ ಬಿಡಿಸಿದ್ದೀವಿ. ಇದಷ್ಟೇ ಎಕ್ಸ್ಟ್ರಾ. ಮತ್ತ ನಮ್ದು ಆಸ್ ಯೂಶುವಲ್ ಆಗಿ ಅಲ್ಲಿಗೆ ಬಂದಿತ್ತು, ಇದಕ್ಕಿದ್ದಂಗ ಸಿದ್ದೇಶ್ವರ ಅಂದಂಗ. ಇನ್ನ 37 ಮೈನಸ್ ಎಷ್ಟು, 22ನೇದವನಲ್ಲ ಈಗ, 22 ಆಯ್ತಾ. ಮೇಲಿನಿಂದ 22 ಅಂತಂದ್ರ ಕೆಳಗಿನಿಂದ ಎಷ್ಟು, 22 ಮೈನಸ್ 37 ಅಂತಂದ್ರ
5 ಇಲ್ಲಿ ಕಡೆ 3 1 2 ಅಂದ್ರೆ 15 ಪ್ಲಸ್ 1 ಅದು ರಮೇಶ್ ಅಂತ ಐತಲ್ಲ, ಇದ್ರ ರಮೇಶನ ಕೊನೆಯ ಸ್ಥಾನ 16. ಅರ್ಥ ಆಗಿದೆ ಅನ್ಕೋತೀನಿ. ಇದಿಷ್ಟು ನಮ್ಮ ಕ್ಲಾಸ್ ಆಗಿತ್ತು ರ್ಯಾಂಕ್ ಮೇಲೆ. ನಮ್ಮ ಕ್ಲಾಸ್ಗಳು ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ಕ್ಲಾಸ್ಗಳು ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಗಾಂಧಿ ಟ್ಯುಟೋರಿಯಲ್ ಕ್ಲಾಸನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಟ್ಯುಟೋರಿಯಲ್ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಮತ್ತೊಂದು ಕ್ಲಾಸ್ ನಾಳೆಯ ದಿನ ಗಿಡ್ಡ ಮತ್ತು ಎತ್ತರದ ಮೇಲೆ ನಿಮ್ಮ ಮುಂದೆ ಬರ್ತೀನಿ. ಅದು ಸಾಕಷ್ಟು ಬಾರಿ ಎಕ್ಸಾಮ್ ಒಳಗೆ ಬಂದಿದೆ. ಓಕೆ, ಇದಿಷ್ಟು ನಮ್ಮ ಕ್ಲಾಸ್ ಆಗಿತ್ತು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.